ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಓಂ ವಿದ್ಯಾರಾಜಾಯ ವಿದ್ಮಹೇ ಚಂದ್ರಪುತ್ರಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಬುಧನ ಸಿಂಹ ಪ್ರವೇಶದ ಕಾರ್ಯಕ್ರಮಕ್ಕೆ ಸ್ವಾಗತ. ಬುಧ ಗ್ರಹದ ಸಿಂಹ ಪ್ರವೇಶ ಇದೆ ಜುಲೈ 19 ಶುಕ್ರವಾರ ಬೆಳಗ್ಗೆ ಸುಮಾರು 8:30ಕ್ಕೆ ಜರಗಲಿದೆ. ಜುಲೈ 19ರಂದು ಶುಕ್ರನ ಒಂದು ರಾಶಿ ಪರಿವರ್ತನೆ ಆಗುವಂಥದ್ದು. ಶುಕ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವ ಗ್ರಹಗಳ ಸಾಲಿಗೆ ಸೇರಿರ್ತಾನೆ. ಶುಕ್ರ, ಬುಧ, ಕುಜ ಎಲ್ಲರೂ ಕ್ಷಿಪ್ರವಾಗಿ ತಮ್ಮ ರಾಶಿಯನ್ನು ಬದಲಿಸ್ತಾ ಇರ್ತಾರೆ. ಅದರಲ್ಲಿ ಗುರು, ಶನಿ, ರಾಹು, ಕೇತುಗಳು ದೀರ್ಘಾವಧಿಯಲ್ಲಿ ತಮ್ಮ ರಾಶಿಯನ್ನು ಪಥವನ್ನು ಬದಲಿಸುವಂಥದ್ದು. ಸೂರ್ಯನು ತಿಂಗಳಿಗೊಮ್ಮೆ ತನ್ನ ರಾಶಿಯನ್ನು ಬದಲಿಸುವಂಥದ್ದು. ಎಲ್ಲಕ್ಕೆ ಗೋಚಾರ ಅಥವಾ ಸಾಮಾನ್ಯ ಜನರ ಭಾಷೆಯಲ್ಲಿ ಗ್ರಹಚಾರ ಅಂತ ಹೇಳ್ತಾನೆ. ಗ್ರಹಚಾರವೇ ಗ್ರಹಚಾರ ಅಂತಾವೆ. ಹಾಗಾಗಿ ಈ ಗ್ರಹಗಳ ಚಾರಕ್ಕೂ ಭೂಮಿಯಲ್ಲಿನ ಸಮಸ್ತ ಆಗುಹೋಗುಗಳಿಗೂ ಒಂದು ಸಂಬಂಧವನ್ನು ಅನಾದಿ ಕಾಲದಿಂದಲೂ ಋಷಿ ಪರಂಪರೆ ಕಾಲದಲ್ಲೂ ಅದನ್ನು ಕಂಡುಕೊಂಡಿದ್ದಾರೆ. ಆಯಾ ಗ್ರಹಗಳು ಯಾವ್ಯಾವ ಒಂದು ಸ್ಥಿತಿಯಲ್ಲಿ ಇದ್ದಾಗ ಅಲ್ಲಿ ಕುಂಡಲಿಗೆ ಅನುಸಾರವಾಗಿ ಆಗುವಂಥ ಫಲಗಳನ್ನು ಋಷಿ ಮುನಿಗಳು ಕಂಡುಕೊಂಡಿದ್ದಾರೆ. ಅದು ಇತಿಹಾಸದ ಮೇಲೆ ಇರ್ಬೋದು, ರಾಜ ಮಹಾರಾಜರುಗಳ ಕಾಲದಲ್ಲಿ ಆಳ್ವಿಕೆಯಲ್ಲಿ ಅಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳು, ಪ್ರಜೆಗಳ ಮೇಲೆ ಆಗುವಂಥ ಪ್ರಭಾವಗಳು ಇವೆಲ್ಲವನ್ನು ದಾಖಲಿಸಿದ್ದಾರೆ. ಜೊತೆಗೆ ಮಳೆ ಬೆಳೆ ಪ್ರಾಕೃತಿಕವಾದ ವಿಚಾರಗಳಲ್ಲೂ ಸಹ ಈ ಗ್ರಹಗಳ ಚಲನೆ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದು ಆವಾಗಲೇ ಕಂಡುಕೊಂಡಿದ್ದಾರೆ ಅವರು. ಅವರ ಒಂದು ದಿವ್ಯ ಜ್ಞಾನದಿಂದ ಅಲ್ಲಿ ಕೋಟ್ಯಾಂತರ ಕಿಲೋಮೀಟರ್ ದೂರ ಇರುವಂಥ ಕೆಲವು ಇರ್ತವೆ, ಲಕ್ಷಾಂತರ ಕಿಲೋಮೀಟರ್ ದೂರ ಅಂಥದ್ದು ಇರ್ತವೆ. ಹಾಗಾಗಿ ಅವನ್ನೆಲ್ಲ ಈಗಿನ ಆಧುನಿಕ ಉಪಕರಣಗಳು ಇಲ್ಲದೇ ಇದ್ದ ಕಾಲದಲ್ಲೂ ಆ ಗ್ರಹಗಳ ಚಲನೆಯನ್ನು ಅವರು ನಿಖರವಾಗಿ ಅದನ್ನು ಗಣಿತ ಮಾಡಿ ಇಂಥ ಸಮಯದಲ್ಲಿ ಇಂಥ ಒಂದು ಗ್ರಹಗಳಲ್ಲಿ ಚಲನೆ ಆಗ ಇಂಥ ಸಂಭವಗಳು ಆಗುತ್ತೆ. ಜೊತೆಗೆ ಗ್ರಹಣಾದಿಗಳ ಪರಿಣಾಮಗಳನ್ನು ನಿಖರವಾಗಿ ಆ ಕಾಲದಲ್ಲಿ ದಾಖಲಿಸ್ತಿದ್ರು. ಇವೆಲ್ಲವೂ ಆ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪುರಾತನವಾದ ಹಿನ್ನೆಲೆಯನ್ನು ಸೂಚಿಸಿದೆ. ಹಾಗಾಗಿ ಬುಧನು ಈ ನವಗ್ರಹಗಳಲ್ಲಿ ತನ್ನದೇ ಆದ ಪ್ರಾಧಾನ್ಯತೆಯನ್ನು ಹೊಂದಿದ್ದಾನೆ. ಆತನು ಸಿಂಹರಾಶಿಗೆ ಪ್ರವೇಶ ಮಾಡುವಂಥದ್ದು ವಿಶೇಷವಾಗಿ ಅಲ್ಲಿ ಅದು ಸೂರ್ಯನ ಕ್ಷೇತ್ರ ಆಗಿರುತ್ತೆ. ಸಿಂಹರಾಶಿಯು ಸೂರ್ಯನ ಕ್ಷೇತ್ರ ಆಗಿರುತ್ತೆ. ಆಗಲೇ ಶ್ಲೋಕದಲ್ಲಿ ಹೇಳಿದಾನೆ, ಸೂರ್ಯ ಪ್ರಿಯ ಕೊರೋ ವಿದ್ವಾನ್ ಅಂತ ಹೇಳಿ. ಪ್ರಿಯಂಗು ಕಲಿಕಾ ಶ್ಯಾಮ ರೂಪೇಣ ಪ್ರತಿಮಾ ಬುಧಂ ಸೌಮ್ಯ ಗುಣಬುಧಂ ತಂ ಬುಧಂ ಪ್ರಣಮಾಮಂ. ಹಾಗಾಗಿ ಅಲ್ಲಿ ಆತನ ಇನ್ನೊಂದು ಶ್ಲೋಕ ಪೀಡಾಪರಿ ಉತ್ಪಾತ ರೂಪ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯ ಕೊರೋ ವಿದ್ವಾನ್ ಅಂತ ಬರ್ತಾರೆ. ಆತನು ಚಂದ್ರನ ಒಂದು ಪುತ್ರನೆಂದು ಒಂದು ಉಲ್ಲೇಖ ಇದೆ. ಆದರೆ ಅಲ್ಲಿ ಚಂದ್ರನು ತನ್ನ ನೇರವಾದ ದಾರಿಯಲ್ಲಿ ಪಡೆದಂಥ ಪುತ್ರನಲ್ಲ. ಆತನು ಗುರು ಗ್ರಹದ ಗುರು ಪತ್ನಿಯಲ್ಲಿ ಅದನ್ನು ಒಂದು ಸುಳ್ಳಿನ ಮೂಲಕ ಅಥವಾ ತಪ್ಪು ಕಲ್ಪನೆಯ ಮೂಲಕ ಅಲ್ಲಿ ತನ್ನ ವೇಷವನ್ನು ಮರೆಸಿ ಅಲ್ಲಿ ಗುರು ಪತ್ನಿಯಲ್ಲಿ ಪಡೆದಂತಹ ಪುತ್ರನಾಗಿರ್ತಾನೆ. ಹಾಗಾಗಿ ಆತನಿಗೆ ಆ ಒಂದು ಚಂದ್ರನ ಮೇಲೆ ದ್ವೇಷ ಇರುತ್ತೆ, ಬುಧನಿಗೆ ಚಂದ್ರನ ಮೇಲೆ ದ್ವೇಷ ಇರುತ್ತೆ. ಆದರೆ ಸೂರ್ಯನ ಮತ್ತು ಬುಧನ ವಿಚಾರವಾಗಿ ಬಹಳ ಒಂದು ಉತ್ತಮವಾದ ಮೈತ್ರಿ. ಹಾಗಾಗಿ ಸೂರ್ಯ ಪ್ರಿಯ ಕೊರೋ ವಿದ್ವಾನ್ ಅಂತ ಹೇಳ್ತಾರೆ. ಹಾಗೆ ವಿದ್ ಅಂದರೆ ಅಲ್ಲಿ ಧ್ಯಾನ, ಆತನು ಧ್ಯಾನ ಮತ್ತು ಬುದ್ಧಿಗೆ ಸಂಕೇತನಾಗಿದ್ದಾನೆ. ಹಾಗಾಗಿ ಬುಧನ ಪರಿವರ್ತನೆ ಬಹಳ ಒಂದು ಮಹತ್ವವನ್ನು ಪಡೆಯುತ್ತೆ. ಬುಧನು ನಮ್ಮ ಈಗ ಆಧುನಿಕ ಯುಗದ ಒಂದು ಬುದ್ಧಿಶಕ್ತಿ ಅಥವಾ ಇಂಟೆಲೆಕ್ಟ್ ಅಂತ ಹೇಳ್ತೇವೆ. ಆ ಇಂಟೆಲಿಜೆನ್ಸ್ ಅಥವಾ ಇಂಟೆಲೆಕ್ಟನ್ನು ಬುಧನು ಪ್ರೇರೇಪಣೆ ಮಾಡ್ತಾನೆ. ಅಂದರೆ ಬುದ್ಧಿಶಕ್ತಿ ಅಂದರೆ ನಾವು ಅದನ್ನೇ ಬುಧನಿಂದಲೇ ಬುದ್ಧಿಮತ ಶ್ರೇಷ್ಠ ಬುದ್ಧಿದಾತ ಧನಪ್ರದ ಅಂತ ಹೇಳ್ತಾರೆ. ಹಾಗಾಗಿ ಆತನು ಬುದ್ಧಿಯನ್ನು ಕೊಡ್ತಾನೆ, ಧನವನ್ನು ಕೊಡ್ತಾನೆ. ಆ ಬುದ್ಧಿ ಮೂಲಕ ಧನ ಸಂಪಾದನೆ ಮಾಡುವಂಥ ಈಗಿನ ಅಂತೂ ಆಧುನಿಕ ಯುಗದಲ್ಲಿ ಸಾವಿರಾರು ಮಾರ್ಗಗಳು ಇವೆ. ಹಾಗಾಗಿ ಈ ಬುಧನು ಅಂತಹ ಒಂದು ಬುದ್ಧಿಶಕ್ತಿಯನ್ನು ಜೊತೆಗೆ ವಾಕ್ ಶಕ್ತಿಯನ್ನು, ವಾಣಿ ಅಥವಾ ಮಾತನ್ನು ಸಹ ಆತನು ನಿಯಂತ್ರಕನಾಗಿರ್ತಾನೆ. ನಮಗೆ ಮನುಷ್ಯ ಒಂದು ವರ್ಗಕ್ಕೆ ಮಾತೆ ನಮಗೆ ಒಂದು ಮಾಣಿಕ್ಯ ಅಂತ ಹೇಳ್ತಾರೆ. ನಮಗೆ ಯಾವುದೇ ಪ್ರಾಣಿ ವರ್ಗಕ್ಕೆ ಅಥವಾ ಕೀಟ ಪಕ್ಷಿ ವರ್ಗಕ್ಕೆ ಇಲ್ಲದಂಥ ಒಂದು ಭಾಷೆಗಳ ಸಂವಹನವು ನಮ್ಮ ಮಾತಿನಿಂದ ಭಾಷೆಯಿಂದ ಆಗುತ್ತೆ. ಹಾಗಾಗಿ ಮಾತು, ಭಾಷೆ, ವಾಕ್, ವಾಣಿ ಇವೆಲ್ಲವೂ ಆ ಒಂದು ಬುಧನ ನಿಯಂತ್ರಣದಲ್ಲಿ ಬರುವಂಥ ವಿಚಾರ. ಹಾಗಿರುವಾಗ ನಮ್ಮ ಒಂದು ಜೀವನದಲ್ಲಿ ಬುಧನ ಪ್ರಭಾವ ಬಹಳಷ್ಟು ಉತ್ತಮವಾಗಿ ಆಗಬೇಕಾದ್ರೆ ಅಲ್ಲಿ ಬುಧನು ಉತ್ತಮ ಸ್ಥಿತಿಯಲ್ಲಿದ್ದಾಗ
ಆಯಾ ರಾಶಿಗಳಿಗೆ ಉತ್ತಮ ಪ್ರಭಾವ ಆಗುತ್ತೆ. ಅಥವಾ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಹುಟ್ಟಿದ ಒಂದು ಆ ಜನ್ಮ ಕುಂಡಲಿ ಅಂತ ಹೇಳ್ತೇವೆ, ಆ ಜನ್ಮ ಕುಂಡಲಿ ಅನುಸಾರ ಬುಧನು ಉತ್ತಮವಾದ ಸ್ಥಿತಿಯಲ್ಲಿ ಸ್ಥಾನದಲ್ಲಿದ್ದರೆ ಅಂಥವರು ತಮ್ಮ ಮಾತಿನಿಂದಲೇ ಜಗತ್ತನ್ನು ಗೆಲ್ಲುವಂಥ ನಾವು ನೋಡ್ತೇವೆ. ಕೆಲವೊಬ್ಬರು ಬರೀ ಮಾತಿನ ಬಂದರೆ ಮಾತೇ ಬಂಡವಾಳ ಅಂದ್ಕೊಳ್ತೀವಿ ನಾವು. ಅಂತಹ ಜಗತ್ತನ್ನೇ ಗೆಲ್ಲುವಂಥ ಶಕ್ತಿ ಆ ಬುಧನು ಕೊಡ್ತಾನೆ. ಹಾಗಾಗಿ ಬುಧನಲ್ಲಿ ಉತ್ತಮವಾಗಿ ಇದ್ದ ಸ್ಥಳದಲ್ಲಿ, ಜೊತೆಗೆ ಬುಧನು ಬರೀ ಮಾತಿನಷ್ಟೇ ಅಲ್ಲ, ಆತನು ಬುದ್ಧಿಶಕ್ತಿ ಉಪಯೋಗಿಸಿ ಮಾಡೋದು ಬೇರೆ ಬೇರೆ ರೀತಿಯ, ಉದಾಹರಣೆಗೆ ವಾಣಿಜ್ಯ ಇರ್ಬೋದು, ಲೆಕ್ಕಗಳು, ಬ್ಯಾಂಕಿಂಗು, ಫೈನಾನ್ಸು, ಕಾಮರ್ಸ್ ಅಂತಲೇ ಹೇಳ್ತೀವಿ, ಅದೆಲ್ಲ ಆ ರೀತಿ ವಾಣಿಜ್ಯ, ಷೇರು ವ್ಯವಹಾರಗಳು, ಆ ಷೇರು ವ್ಯವಹಾರಗಳು ಸಹ ಅಲ್ಲಿ ಬುದ್ಧಿ ಉಪಯೋಗಿಸಿ ಆ ಷೇರುಗಳನ್ನು ನೋಡಿಕೊಂಡು ಏರಿಳಿತ ನೋಡಿಕೊಂಡು ಖರೀದಿ ಮಾಡೋರು ಎಕ್ಸ್ಪರ್ಟ್ಗಳು ಅಂತ ಇರ್ತಾರೆ. ಅವರಲ್ಲಿ ಹಾಗೆ ಆ ಬುಧನ ಒಂದು ಪ್ರೇರೇಪಣೆಯಿಂದ ಆ ಬುದ್ಧಿಶಕ್ತಿ ಉಪಯೋಗ ಮಾಡೋದು. ಇನ್ನು ಇದಲ್ಲದೆ ಕವಿ, ಸಾಹಿತ್ಯ ಮುಂತಾದ ಬರವಣಿಗೆ ಮಾಡುವಂಥವ್ರು, ಬೇರೆ ಬೇರೆ ರೀತಿಯ ಲಿಟರೇಚರ್, ಸಾಹಿತ್ಯ ಅಂತ ಹೇಳ್ತೇವೆ, ಅಂಥ ಕವಿತ್ವಕ್ಕೆ ಇವೆಲ್ಲ ಆ ಬುಧನು ಪ್ರೇರಕನಾಗಿದ್ದಾನೆ. ಹಾಗಾಗಿ ಮನುಷ್ಯನ ಸಮಾಜದಲ್ಲಿ ಬುಧನ ಪ್ರಭಾವ ಅನ್ನೋದು ಅದು ಅನೂಚಾನವಾಗಿ ಹಿಂದಿನಿಂದಲೂ ಇದೆ, ಅದು ಈಗಲೂ ಇರುತ್ತೆ, ಮುಂದೆನೂ ಆ ಬುಧನ ಪ್ರಭಾವದ ವಿರುದ್ಧ ಕಾರಕತ್ವಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರುವಂಥದ್ದಿರುತ್ತೆ. ಈಗ ಆತನು ಸಿಂಹರಾಶಿಯಲ್ಲಿ ಈ ಜುಲೈ 19 ಶುಕ್ರವಾರದಂದು ಆತನು ಪ್ರವೇಶ ಮಾಡಿದರೆ ಮುಂದೆ ಆತನು ಆಗಸ್ಟ್ 4 ಅಲ್ಲಿ ರುಜುಗತಿಯಲ್ಲಿರ್ತಾನೆ. ಇಲ್ಲಿ ಗಮನಿಸಿ, ಈಗ ಹೇಳುವಂಥ ಫಲಿತಾಂಶ ರುಜುಗತಿಯ ಫಲಿತಾಂಶ ಅಷ್ಟೇ. ವಕ್ರಗತಿಯ ಒಂದು ಚಲನೆಯ ಪ್ರತ್ಯೇಕವಾದ ವಿಡಿಯೋ ಮಾಡ್ತೇನೆ. ಆಗ ವಕ್ರಗತಿ ಬಂದಾಗ ಫಲಿತಾಂಶ ಬೇರೆನಾಗುತ್ತೆ. ಅಲ್ಲಿ ಬುಧನಾಗಲಿ, ಮಂಗಳನಾಗಲಿ, ಗುರುವಾಗಲಿ, ಶನಿಯಾಗಲಿ, ಯಾವುದೇ ಗ್ರಹ ಆಗಲಿ, ಅಲ್ಲಿ ನೇರಗತಿ ಅಥವಾ ರುಜುಗತಿಯಿಂದ ಮುಂದಿನ ಚಲನೆಯಲ್ಲಿ ಆ ಫಲಿತಾಂಶ ಒಳ್ಳೆದಿರುತ್ತೆ. ಅಲ್ಲಿ ವಕ್ರಗತಿ ಬಂದಾಗ ಅಲ್ಲಿ ಅದರ ಫಲಿತಾಂಶ ವಿರುದ್ಧವಾಗಿರೋದು ಬೇರೆನೇ ಇರುತ್ತೆ. ಹಾಗಾಗಿ ಇಲ್ಲಿಗ ಹೇಳುವಂಥದ್ದು ಜುಲೈ 19ರಿಂದ ಆಗಸ್ಟ್ 4 ಮಾತ್ರ ಫಲಿತಾಂಶ, ಅದು ರುಜುಗತಿಯ 16 ದಿನಗಳ ಫಲಿತಾಂಶ ಹೇಳ್ತೇನೆ. ಅವನ್ನು ನೀವು ಈಗ ಅನುಸಾರ ಮಾಡಿಕೊಂಡು ನಿಮ್ಮ ರಾಶಿಗಳಿಗೆ ಅನುವಾಗಿ ಅದನ್ನು ಅನ್ವಯಿಸಿಕೊಂಡ್ರೆ ಅದರಿಂದ ನಿಮಗೆ ಬಹಳ ಪ್ರಯೋಜನಗಳು ರಾಶಿಗಳಿಗಾಗ್ತವೆ. ಅದನ್ನು ಬುಧನ ಒಂದು ಗೋಚಾರದಲ್ಲಿ ಸುಮಾರು 6 ರಾಶಿಗಳಿಗೆ ಆದ್ದರಿಂದ ಉತ್ತಮ ಫಲ ಬರುತ್ತೆ. ಇನ್ನುಳಿದ 3 ರಾಶಿಗೆ ಮಿಶ್ರ ಫಲ, ಮತ್ತು ಉಳಿದ 3 ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಅಂತ ವ್ಯಕ್ತವಾಗುತ್ತೆ. ಹಾಗಾದರೆ ಸಂಕಷ್ಟ ಫಲ ಅಂತ ಅಥವಾ ಮಿಶ್ರ ಫಲ ಬಂದವರು ತುಂಬ ಚಿಂತೆ ಪಡಬೇಕಾಗಿಲ್ಲ. ಬುಧನು ಯಾರಿಗೂ ತೀವ್ರವಾದ ಕಂಟಕನಲ್ಲಿ ತೀವ್ರವಾದ ನೋವನ್ನು ಕೊಡೋದಿಲ್ಲ. ಆತನು ಸಣ್ಣ ಪುಟ್ಟ ಕೆಲವು ವ್ಯತ್ಯಾಸಗಳು ಆಗ್ಬೋದು ಹೊರತು ತೀವ್ರವಾದ ನೋವು ಬುಧನಿಂದ ಅಷ್ಟೊಂದು ಬರುವಂಥ ಕ್ರೂರ ಅಥವಾ ಪಾಪಗ್ರಹ ಎಂದು ಆತನಿಗೆ ಸಾವಂತೆ ಇರುವುದಿಲ್ಲ. ಇವೆಲ್ಲವೂ ಸಾಮಾನ್ಯವಾದ ವಿಚಾರಗಳು. ಇನ್ನು ಈ ಬಾರಿ ಈ 16 ದಿನಗಳ ಅವಧಿಯಲ್ಲಿ ಜುಲೈ 19ರಿಂದ ಆಗಸ್ಟ್ 4 ಅವಧಿಯಲ್ಲಿ ಬುಧನು ಸಿಂಹದಲ್ಲಿದ್ದಾಗ ಜಗತ್ತಿಗೂ ಸಹ ಭಾಳ ಒಳ್ಳೆಯದಾಗುತ್ತೆ. ಯಾಕಂದರೆ ಅದು ಆತನ ಒಂದು ಪ್ರಿಯವಾದ ಸ್ಥಾನ, ಅಲ್ಲಿ ಸೂರ್ಯನ ಒಂದು ಮನೆ ಆಗಿರುವಂಥ ಸಿಂಹರಾಶಿಯಲ್ಲಿ ಬುಧನು ಬಹಳ ಒಂದು ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ. ಅಲ್ಲಿ ವಿಶೇಷವಾಗಿ ಆತನಿಗೆ ಬೇರೆ ಬೇರೆ ರೀತಿಯ ಅವನಿಂದ ಬದಲಾವಣೆಗಳು ರಾಜಕೀಯದ ಮೂಲಕ ಅಷ್ಟೇ ಹೆಚ್ಚು ಒಂದು ಪರಿಣಾಮಗಳು ಜನರಿಗೆ ಆಗುವಂಥದ್ದು, ರಾಜಕೀಯದಲ್ಲಿ ಹೆಚ್ಚು ಒಂದು ಬದಲಾವಣೆಗಳಿಂದ ಜನರಿಗೆ ಲಾಭಗಳು ಆಗುವಂಥದ್ದು, ಜೊತೆಗೆ ಬಹಳಷ್ಟು ಒಂದು ವಸ್ತುಗಳ ಬೆಲೆ ಸ್ವಲ್ಪ ಈಗ ಇಳಿಕೆ ಆಗುತ್ತೆ. ಅಂದರೆ ಅವಶ್ಯ ವಸ್ತುಗಳು, ಅದು ಹಣ್ಣು ತರಕಾರಿ ಇರ್ಬೋದು, ಸೊಪ್ಪು ತರಕಾರಿ ಇರ್ಬೋದು, ಅಥವಾ ಇನ್ನಿತರವಾದ ಜೀವನಾವಶ್ಯಕ ಬೇಳೆ ಕಾಳು ಇತ್ಯಾದಿ ಇರ್ಬೋದು. ಹಾಗಾಗಿ ಜೀವನಾವಶ್ಯಕ ವಸ್ತುಗಳ ಸ್ವಲ್ಪ ಬೆಲೆ ಇಳಿಕೆ ಆಗುವಂಥದ್ದು. ಇನ್ನು ಇದರ ಕಾಲದಲ್ಲಿ ಈ ಒಂದು ಸಸ್ಯ ಸಂಪತ್ತುಗಳು ಈಗ ಸ್ವಲ್ಪ ಚೆನ್ನಾಗಿ ವೃದ್ಧಿ ಆಗುತ್ತೆ ದೇಶದಲ್ಲಿ. ಕಾಲೇ ವರ್ಷತೋ ಪರ್ಜನ್ಯ ಪೃಥ್ವಿ ಸಸ್ಯ ಶಾಲಿನಿ ಎಂಬ ಒಂದು ಋಷಿ ವಾಕ್ಯ ಪ್ರಾರ್ಥನೆಯಲ್ಲಿ ಸಹ ಬರುತ್ತೆ. ಹಾಗಾಗಿ ಅಲ್ಲಿ ಬೆಳೆಗಳು ಅದು ಮಳೆಗಳು ಚೆನ್ನಾಗಿದೆ. ಕಾಲೇ ವರ್ಷತೋ ಪರ್ಜನ್ಯ ಅಂದರೆ ಕಾಲಕ್ಕೆ ಮಳೆ ಆದರೆ ಅಲ್ಲಿ ಪೃಥ್ವಿ ಸಸ್ಯ ಶಾಲಿನಿ ನಮ್ಮ ಭೂಮಿಯು ಸಸ್ಯದಿಂದ ಒಂದು ಕಂಗೊಳಿಸುತ್ತೆ ಅಂತ ಹೇಳಿರ್ತಾರೆ. ಅದೇ ರೀತಿ ಈಗ ಒಂದು ಭೂಮಿಯು ಸಸ್ಯ ಸಂಪತ್ತಿನಿಂದ ಕಂಗೊಳಿಸುತ್ತೆ. ಹಸಿರು ಉತ್ತಮ ವಾತಾವರಣವಿರುತ್ತೆ, ವಾತಾವರಣ ಸಹ ಉತ್ತಮವಾಗಿರುತ್ತೆ. ಹಾಗಾಗಿ ಪರಿಸರ, ವಾತಾವರಣ, ಜೊತೆಗೆ ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಬೇರೆ ರೀತಿಯ ಈ ವ್ಯಾಪಾರ, ವಾಣಿಜ್ಯ, ಕೃಷಿ ಚಟುವಟಿಕೆ ಇವೆಲ್ಲವೂ ಈಗ ಒಂದು ಸ್ವಲ್ಪ ಚೈತನ್ಯದಾಯಕವಾಗಿರುತ್ತೆ. ಅಂದರೆ ಸ್ಟೇಬಿಲಿಟಿ ಅಂತ ಹೇಳ್ತೀವಿ. ಹಾಗಾಗಿ ಹಣಕಾಸು ವಿಚಾರ, ವ್ಯಾಪಾರ, ಉದ್ಯೋಗ ವಿಚಾರ ಎಲ್ಲ ಸ್ಟೇಬಿಲಿಟಿ ಇರುತ್ತೆ. ಇನ್ನು ಯುವ ಜನಾಂಗಕ್ಕೆ ಈ ಕಾಲದಲ್ಲಿ ಭಾಳಷ್ಟು ಅವಕಾಶಗಳು ಸಿಗುವಂಥದ್ದು, ಹೆಚ್ಚಿನ ಉದ್ಯೋಗಾಪೇಕ್ಷಿ ಯುವಕರಿಗೆ ಈ ಉದ್ಯೋಗಗಳು ಸಿಗುವಂಥದ್ದು, ಅಥವಾ ಈಗಾಗಲೇ ಉದ್ಯೋಗದಲ್ಲಿವರಿಗೆ ಏನಾದರೂ ಬಡ್ತಿ, ಪ್ರಮೋಷನ್, ಇದು ಇಲ್ಲಿ ರಾಶಿಯ ವಿಚಾರ ಬರೋದಿಲ್ಲ. ಇದು ಸಾರ್ವಜನಿಕ ಫಲ ಹೇಳ್ತಂದು, ಸಾರ್ವಜನಿಕರು ಎಲ್ಲರಿಗೂ ಅನ್ವಯ ಆಗುತ್ತೆ ಇದು. ಹಾಗಾಗಿ ಸಾರ್ವಜನಿಕ ಫಲ ಭಾಳಷ್ಟು ಉತ್ತಮ ಬಂದಿದೆ. ಕೆಲವೊಂದು ರಾಶಿಗಳಿಂದ ಉತ್ತಮ ಫಲ ಬರೋದಿಲ್ಲ. ಈಗ ಅದೃಷ್ಟವಶಾತ್ ಉತ್ತಮ ಫಲ ಬಂದಿದೆ. ಹಾಗಾಗಿ ಉತ್ತಮ ಫಲದಿಂದ ಅನೇಕ ರೀತಿಯ ಒಂದು ಯುವ ವರ್ಗಕ್ಕೆ ಹೆಚ್ಚಿನ ಉತ್ತಮ ಫಲಗಳು ಆಗುವಂಥದ್ದು, ಸ್ತ್ರೀ ವರ್ಗಕ್ಕೆ ಸಹ ಕೆಲವೊಂದು ಉತ್ತಮ ಫಲಗಳು ಆಗುವಂಥದ್ದು, ಅವರ ಇಷ್ಟಾರ್ಥಗಳು ಈಡೇರುವಂಥದ್ದು. ಇನ್ನು ಮದುವೆಗೆ ಸಿದ್ಧರಾಗಿರೋರಿಗೆ, ಮದುವೆ ಅಪೇಕ್ಷಿತರಿಗೆ, ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂತಾಗಲಿ, ಅಥವಾ ಪ್ರೇಮ ಪ್ರಕರಣದಲ್ಲಿದ್ದವರಿಗೆ ಅವರ ಪ್ರೇಮ ಸಾಫಲ್ಯತೆ ಆಗುವಂಥ ಮುಂತಾದ ಒಂದು ಖುಷಿಯ ಸಮಾಚಾರಗಳು ಸಾರ್ವಜನಿಕವಾಗಿ ಅಂದರೆ ಸಾರ್ವತ್ರಿಕ ಫಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಬುಧನ ಸಿಂಹ ಗೋಚಾರವು ಭಾಳ ಉತ್ತಮ ಫಲ. ಅಂದರೆ ರುಜುಗತಿಯ ಗೋಚಾರ, ಮುಂದೆ ವಕ್ರಗತಿಯ ಅದರ ಫಲ ಬೇರೆನೇ ಇರುತ್ತೆ. ಈಗ ರುಜುಗತಿ ಅಂದರೆ ಇದು ಆಗಸ್ಟ್ 4 ಫಲಿತಾಂಶದಲ್ಲಿ ಬಹಳಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇವೆಲ್ಲವೂ ಈ ಬುಧನ ಒಂದು ಸಾರ್ವತ್ರಿಕ ಫಲದ ಬಳಿಕ ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಎಂದು ಗಮನಿಸೋಣ. ಅದೇ ಗೋಚಾರ ಫಲ ಅಥವಾ ಬುಧನ ಒಂದು ಸಂಚಾರದ ಫಲ ಮೇಷರಾಶಿ ಮೇಲೆ.
ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ರ ಸ್ಥಾನದಲ್ಲಿ ಇರ್ತಾನೆ ಬುಧ. ಪಂಚಮದಲ್ಲಿ ಬುಧನು ಹೆಚ್ಚೇನು ಉತ್ತಮ ಫಲಗಳನ್ನು ನಿರೀಕ್ಷೆ ಕೊಡೋದಿಲ್ಲ, ಸಮ್ಮಿಶ್ರ ಫಲಗಳ ರೂಪ ಬರುತ್ತೆ. ಆ ಸಮ್ಮಿಶ್ರ ಫಲಗಳು ಏನಿರುತ್ತೆ ಅಂದರೆ ನಿಮಗೆ ಇರತಕ್ಕಂಥ ಇತರ ಗ್ರಹಗಳ ಫಲಕ್ಕೆ ಬುಧನೇನು ಅಡ್ಡಿ ಮಾಡೋದಿಲ್ಲ. ಇತರ ಗ್ರಹಗಳನ್ನು ಉದಾಹರಣೆಗೆ ಮೇಷರಾಶಿಗೆ ಗುರುಬಲ ಇದೆ, ಗುರುಬಲಕ್ಕೆ ಆತನಿಂದ ಏನು ತೊಂದರೆ ಬರೋದಿಲ್ಲ. ಇನ್ನು ನಿಮಗೆ ಶುಕ್ರನ ಅನುಗ್ರಹ ಇದೆ, ಶುಕ್ರನ ಅನುಗ್ರಹಕ್ಕೆ ಆತನ ತೊಂದರೆ ಬರೋದಿಲ್ಲ. ಇನ್ನು ಯಾವುದೇ ರೀತಿಯ ಚಂದ್ರನ ಬಲ ಆಗಾಗ ಬರ್ತದೆ, ಅದಕ್ಕೂ ಸಹ ಬುಧನಿಂದ ಏನು ತೊಂದರೆ ಬರೋದಿಲ್ಲ. ಇದು ಕೆಲವೊಬ್ಬರಿಗೆ ಈ ಅವರ ಒಂದು ಗ್ರಹ ಕುಂಡಲಿಗೆ ಅನುಸಾರವಾಗಿ ಕೆಲವು ಬುಧನು ವ್ಯತಿರಿಕ್ತ ಸ್ಥಾನದಲ್ಲಿ, ವಿರುದ್ಧ ಸ್ಥಾನದಲ್ಲಿ ಇಂತಹ ಬಲವನ್ನು ಪಡೆದಿದ್ದಾಗ, ಅಥವಾ ಕೆಲವರಿಗೆ ಈ ಬೇರೆ ಬೇರೆ ದಶಗಳು, ಕ್ರೂರ ದಶಗಳು ಇತ್ಯಾದಿ ಅವರಿಗೆ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಈಗ ಬುಧನ ಚಲನೆಯಿಂದ ಆಗ್ಬೋದು. ಮೇಷರಾಶಿಯವರಿಗೆ ಅವರಲ್ಲಿ ವಿಶೇಷವಾಗಿ ಕಿರಿಯರಲ್ಲಿ ಕಲ ಬರುತ್ತೆ. ನಿಮಗೆ ಈ ಕಾಲದಲ್ಲಿ ಆ ಒಂದು 16 ದಿನಗಳ ಅವಧಿ, ಜುಲೈ 19ರಿಂದ ಆಗಸ್ಟ್ 14ರವರೆಗಿನ ಅವಧಿಯಲ್ಲಿ ಕಿರಿಯರ ಜೊತೆಗೆ ಸ್ವಲ್ಪ ವಾಗ್ವಾದಗಳು, ಕಿರಿಯರ ಜೊತೆಗೆ ವೈಮನಸ್ಸುಗಳು, ಅಥವಾ ಕಿರಿಯ ವಯಸ್ಸಿನವರು ಅಥವಾ ಯುವ ವಯಸ್ಸಿನವರು ಸ್ವಲ್ಪ ನಿಮ್ಮ ಜೊತೆಗೆ ಯಾವುದೇ ಕಾರಣಕ್ಕೆ ವಿರುದ್ಧ ಮಾಡೋದು, ಅವಮಾನ ಮಾಡೋದು ಇತ್ಯಾದಿ ಕೆಲಸಗಳಾಗ್ತವೆ. ಇನ್ನು ಈ ಕಾಲದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಹ ಒಂದು ಬದಲಾವಣೆ ಆಗುತ್ತೆ. ಮನಸ್ಸಿನಲ್ಲಿ ಎಷ್ಟು ದಿನ ಇದ್ದಂಥ ನಿಮಗೆ ದೈವ ಭಕ್ತಿ ಅಥವಾ ಉತ್ತಮವಾದ ಒಂದು ದೇವತಾ ಒಂದು ಧಾರ್ಮಿಕ ಭಾವನೆ ತಾತ್ಕಾಲಿಕವಾಗಿ ನಾಸ್ತಿಕತೆಯ ಒಂದು ಬುದ್ಧಿ ಬರುತ್ತೆ. ಅಂದರೆ ಕೆಲವೊಂದು ಗ್ರಹಗಳ ವ್ಯತ್ಯಾಸಗಳು ಹಾಗೆ ಆಗುತ್ತೆ. ಈ ಕಾಲದಲ್ಲಿ ನಿಮಗೆ ನಾಸ್ತಿಕತೆ ಬುದ್ಧಿ ಬರೋದು, ಇನ್ನಿತರರ ಮೇಲೆ ಸಿಟ್ಟು ಜಾಸ್ತಿ ಆಗುತ್ತೆ. ನಿಮಗೆ ಇನ್ನಿತರರ ಮೇಲೆ ಸಿಟ್ಟು ಜಾಸ್ತಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಿರಿಯರ ಮೇಲೆ, ಅದು ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಸಹೋದರನಿರ್ಬೋದು, ಅಥವಾ ನಿಮ್ಮ ಈ ಜೂನಿಯರ್ ಕಲೀಗ್ಸ್ಗಳಿರ್ಬೋದು. ಹಾಗಾಗಿ ಕಿರಿಯರ ಮೇಲೆ ನಿಮಗೆ ಅಸಹನೆ ಮತ್ತು ಕ್ರೋಧ ಹೆಚ್ಚಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಧಾರ್ಮಿಕದಿಂದ ವಿರುದ್ಧವಾದ ಬುದ್ಧಿ, ನಾಸ್ತಿಕತೆಯ ಬುದ್ಧಿ ಇವೆಲ್ಲ ಬರುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಏನಾದರೂ ನೆಗೆಟಿವ್ ಥಾಟ್ಗಳು ಜಾಸ್ತಿ ಬರುತ್ತೆ. ದಾರಿದ್ರ್ಯದ ಚಿಂತೆಗಳು, ಋಣಾತ್ಮಕ ಚಿಂತನೆಗಳು ಇವೆಲ್ಲ ಬರುತ್ತೆ. ಅಥವಾ ಅಡ್ಡ ದಾರಿಯ ಒಂದು ಕೆಲವು ಅನೈತಿಕ ಮಾರ್ಗಗಳು ಇವೆಲ್ಲ ಮನಸ್ಸಲ್ಲಿ ಚಿಂತನೆ ಬರುವಂಥದ್ದು. ಇನ್ನು ವಿಶೇಷವಾಗಿ ಕಲಹ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಕಾಲದಲ್ಲಿ ನಿಮ್ಮ ಪತಿ ಪತ್ನಿಯರ ಕಲಹ ಇರ್ಬೋದು, ಅಥವಾ ತಂದೆ ಮಕ್ಕಳ ಕಲಹ ಇರ್ಬೋದು, ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮಿತ್ರರೇ ಇರ್ಬೋದು. ಎಲ್ಲರ ಜೊತೆಗೆ ನಿಮಗೆ ಎಲ್ಲವನ್ನು ನೀವು ವಿರುದ್ಧವಾಗಿ ಮಾತಾಡುವಂಥದ್ದು, ಎಲ್ಲದಕ್ಕೂ ನೀವೇ ಕ್ವಶನ್ ಮಾಡುವಂಥದ್ದು, ಅಥವಾ ಎಲ್ಲವನ್ನು ನೀವು ಒಂದು ರೀತಿ ಟೀಕೆ ಮಾಡುವಂಥ ಬುದ್ಧಿ ಈಗ ಎಲ್ಲ ಬರುತ್ತೆ. ಹಾಗಾಗಿ ಇವನ್ನೆಲ್ಲ ಸ್ವಲ್ಪ ಮನಸ್ಸಿನ ಮೇಲೆ ಆಗುವಂಥ ಪ್ರಭಾವ. ನಿಮಗೆ ಆರ್ಥಿಕತೆ ಮೇಲೆ, ಆರೋಗ್ಯದ ಮೇಲೆ ಏನು ಬುಧನು ಕೆಟ್ಟದ್ದು ಮಾಡೋದಿಲ್ಲ. ಹಾಗಾಗಿ ಸಮ್ಮಿಶ್ರ ಫಲ ವ್ಯಕ್ತವಾದ್ರೆ ಹಾಗೆ ಇದು ತನು ಮೇಲೆ ಏನೂ ತೊಂದರೆ ಇಲ್ಲ, ಧನದ ಮೇಲೆ ತೊಂದರೆ ಇಲ್ಲ, ಮನದ ಮೇಲೆ ತನು ಮನ ಧನ ಅಂತ ಹೇಳ್ತೀವಲ್ಲ ಹಾಗೆ ಅದರಲ್ಲಿ ತನು ಮತ್ತು ಧನಕ್ಕೇನು ಬುಧನು ಅಡ್ಡಿ ಬರೋದಿಲ್ಲ. ಮನದ ಮೇಲೆ ಸ್ವಲ್ಪ ನಮ್ಮ ಒಂದು ಪರಿಣಾಮ ಬೀರುತ್ತೆ. ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ನೆಗೆಟಿವ್ನಿಂದ ಸ್ವಲ್ಪ ನೀವು ಸ್ಟೆಬಿಲಿಟಿ, ಪಾಸಿಟಿವ್ ಥಾಟ್ಗಳಿಗೆ ಬರಬೇಕು. ಜೊತೆಗೆ ಸಿಟ್ಟನ್ನು ನಿಯಂತ್ರಣ ಮಾಡಬೇಕು. ಇನ್ನಿತರನ್ನ ಹೀಯಾಳಿಕೆ, ನಿಂದನೆ, ಟೀಕೆ ಮಾಡೋದು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಹೆಚ್ಚಿನ ಏನು ನಿಮಗೆ ಅಡ್ಡಿ ಆತಂಕ ಇಲ್ಲ. ಇವನ್ನೆಲ್ಲ ಮನೋನಿಯಂತ್ರಣ, ವಾಕ್ ನಿಯಂತ್ರಣ ಅಂದರೆ ಮಾತನ್ನು ನಿಯಂತ್ರಣ ಮಾಡಿದರೆ ಪರವಾಗಿಲ್ಲ. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ಇತ್ಯಾದಿ ನೀವು ಸಹ ಪಠನೆ ಮಾಡ್ಬೋದು ಮೇಷರಾಶಿಯವರು. ಮುಂದೆ ವೃಷಭ ರಾಶಿಗೆ ಇಲ್ಲಿ ವಿಶೇಷವಾದ ಶುಭ ಪರಿಣಾಮ ಬರ್ತಾಯಿದೆ. ಜುಲೈ 19ರಿಂದ ಅಲ್ಲಿ ಆಗಸ್ಟ್ 4ರವರೆಗಿನ 16 ದಿನ ನಿಮಗೆ ಬುಧನಿಂದ ಅತ್ಯುತ್ತಮವಾದ ಫಲ ಬರ್ತಾಯಿದೆ. ಆತನು ಚತುರ್ಥದಲ್ಲಿ ನಿಮಗೆ ವಿಶೇಷವಾದ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ನಿಮಗೆ ಬಂಧುಗಳ, ಮಿತ್ರರ ಸಹಾಯ ಸಿಗುತ್ತೆ. ಅಂಥ ಒಂದು ಸಹಾಯದಿಂದ ನಿಮ್ಮ ಜೀವನದ ಏನೋ ಒಂದು ಮಹತ್ವದ ಪರಿವರ್ತನೆಗೆ ಸಹಾಯ ಆಗುತ್ತೆ. ಉದಾಹರಣೆಗೆ ಜಾಬ್ಗೆ ಯಾರೋ ರೆಫರೆನ್ಸ್ ಮಾಡಿ ಮಿತ್ರರಿಂದ ನಿಮಗೆ ಸಹಾಯ ಆಗ್ಬೋದು. ಇನ್ನಾರು ನಿಮಗೆ ಮದುವೆ ಗೊತ್ತಾಗೋದ್ರಿಗೆ ಮದುವೆಗೆ ಯಾರೋ ಒಂದು ರೆಫರೆನ್ಸ್ ಮಾಡಿ ನಿಮಗೆ ಉತ್ತಮವಾದ ಒಂದು ಸಂಬಂಧಗಳು ಈ ಕಾಲದಲ್ಲಿ ಸಿಗುವಂಥದ್ದು. ಈ ರೀತಿ ಮಿತ್ರರು ನಿಮಗೆ ಒಂದು ಹಲವಾರು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ, ಅದರಿಗೆ ಬದಲಾವಣೆಗೆ ಆ ಮಿತ್ರರಿಂದ ಅಥವಾ ಬಂಧುಗಳಿಂದ, ಆಪ್ತರಿಂದ ಸಹಾಯ ಈಗ ಆಗಲಿದೆ. ಇನ್ನು ಸಾಂಸಾರಿಕವಾಗಿ ದಾಂಪತ್ಯದಲ್ಲಿ ಗಂಡ ಹೆಂಡತಿಯರ ಒಂದು ಬಾಂಧವ್ಯ ಬಹಳ ಉತ್ತಮಗೊಳ್ಳುವಂಥದ್ದು. ಇನ್ನು ಇದಲ್ಲದೆ ವ್ಯಾಪಾರ, ವೃತ್ತಿ, ಉದ್ಯೋಗ ಮಾಡುವಂಥವರಿಗೆ ಸಹ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ, ಲಾಭ, ಆದಾಯ ಬರುವಂಥದ್ದು. ಈಗ ನಿಮ್ಮ ಹಿಂದೆ ಶತ್ರುರಾಗಿದ್ದರು, ಅದು ಹಿಂದೆ ನಿಮ್ಮಿಂದ ಯಾವುದೇ ಕಾರಣಕ್ಕೆ ದೂರ ಆಗಿದ್ದರು, ಈಗ ನಿಮ್ಮ ಸಮೀಪ ಆಗ್ತಾರೆ. ಜೊತೆಗೆ ನಿಮ್ಮ ಒಂದು ಶತ್ರುತ್ವವನ್ನು ಕೊನೆಗೊಳಿಸಿ ಮೈತ್ರಿಯನ್ನು ಆಗ ಅಪೇಕ್ಷೆ ಪಡ್ತಾರೆ. ಹಾಗಾಗಿ ನಿಮ್ಮ ಒಟ್ಟಾರೆ ಜೀವನದಲ್ಲಿ ಬುಧನು ಬಹಳ ಉತ್ತಮ ಪರಿಣಾಮ ಬೀರ್ತಾ ಇದ್ದಾನೆ. ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ, ಸೌಭಾಗ್ಯ, ಜೊತೆಗೆ ಮನಸ್ಸಿನಲ್ಲಿ ನಿರಂತರವಾದ ಒಂದು ಸುಖದ ಭಾವನೆಗಳನ್ನು ಈಗ ಬುಧನು ಈ 16 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಕೊಡಲಿದ್ದಾನೆ. ಆಸಕ್ತಿ ಇದ್ದರೆ ನೀವು ಈ ಕಾಲದಲ್ಲಿ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ಸಹ ಪ್ರಾರ್ಥನೆ ಮಾಡ್ಬೋದು. ಎಲ್ಲ ವೃಷಭ ರಾಶಿಯರಿಗೆ ಬುಧನ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿ, ಅಲ್ಲಿ ತೃತೀಯದಲ್ಲಿ ಬುಧನಿಂದ ಹೆಚ್ಚೇನು ಶುಭಫಲ ನಿರೀಕ್ಷೆ ಮಾಡುವಂತಿಲ್ಲ. ವಿರುದ್ಧ ಫಲಗಳು ಇಲ್ಲಿ ಆಗ್ತವೆ. ವಿರುದ್ಧ ಫಲಗಳು ಕೆಲವೊಮ್ಮೆ ಸ್ವಲ್ಪ ಸಂಕಷ್ಟ ಫಲಗಳು ಎದುರಾಗ್ಬೋದು. ಅಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಅಂದರೆ ಅಲ್ಲಿ ಗಂಡ ಹೆಂಡತಿರ ರಿಲೇಷನ್, ತಂದೆ ಮಕ್ಕಳ ರಿಲೇಷನ್ಸ್ ಇರ್ಬೋದು, ಅಥವಾ ನಿಮ್ಮ ಒಂದು ಬಂಧು ಮಿತ್ರರ ಜೊತೆಗೆ ರಿಲೇಷನ್ಶಿಪ್, ಇವೆಲ್ಲ ರಿಲೇಷನ್ಶಿಪ್ನಲ್ಲಿ ಏನಾದರೂ ಒಂದು ಅಡೆತಡೆ ಬರುವಂಥದ್ದು, ಅಲ್ಲಿ ಏನಾದರೂ ದ್ವೇಷ ಭಾವನೆ ಬರುವಂಥದ್ದು, ಅಥವಾ ಅವರಾಗಿ ನಿಮ್ಮನ್ನು ದ್ವೇಷ ಮಾಡ್ಬೋದು, ಅಥವಾ ನೀವಾಗಿ ಅವರನ್ನು ದ್ವೇಷ ಮಾಡುವಂಥ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗ್ಬೋದು. ಹಾಗಾಗಿ ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ಅಲ್ಲಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಮನೆ ಸದಸ್ಯರ ಸಹ ಒಂದು ದ್ವೇಷಗಳು ಬರುವಂಥದ್ದು, ವೈರತ್ವಗಳು ಬರುವಂಥದ್ದು. ಏನು ಅಲ್ಲಲ್ಲಿ ನಿಮಗೆ ಅವಮಾನದ ಘಟನೆ ಆಗುತ್ತೆ. ಮನೆ ಒಳಗೂ ಇರ್ಬೋದು, ಅಥವಾ ಪ್ರಯಾಣದಲ್ಲಿರ್ಬೋದು, ವೃತ್ತಿ ಜಾಗದಲ್ಲಿರ್ಬೋದು, ಅಥವಾ ಮೇಲಾಧಿಕಾರಿಗಳಿಂದ ಇರ್ಬೋದು.
ಇದು ನಿಮಗೆ ಅಲ್ಲಿ ಉದ್ಯೋಗದಲ್ಲಿ ಸಹ ಸ್ವಲ್ಪ ಕಿರಿಕಿರಿ ವಾತಾವರಣ, ಅವಮಾನಕರ ಘಟನೆ ಆಗುವಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ, ಸುತ್ತಲೂ ಒಂದು ಶತ್ರುಗಳು ನಿಮ್ಮ ಸುತ್ತುವರೆಯಿಂದ ನಿಮಗೆ ಒಂದು ಭಾಸ ಆಗುತ್ತೆ. ಈ ಕಾಲದಲ್ಲಿ ನಿಮಗೆ ಯಾರು ಶತ್ರುರು ಯಾರು ಮಿತ್ರಗಳು ಅನ್ನೋದನ್ನು ಒಂದು ಅನಲೈಸ್ ಮಾಡಲಿಕ್ಕೆ ಕಷ್ಟ ಆಗೋದು. ಅಂದರೆ ಎಲ್ಲರೂ ನಿಮ್ಮ ವಿರುದ್ಧವಾಗಿರುವಂಥ ಒಂದು ಫೀಲಿಂಗ್ ನಿಮಗೆ ಈಗ ಬರುತ್ತೆ. ತಾತ್ಕಾಲಿಕ ಇರುತ್ತೆ, ಏನು ತುಂಬ ಭಯ ಪಡೋದೇನಿಲ್ಲ. ತಾತ್ಕಾಲಿಕವಾಗಿ ಇದನ್ನೆಲ್ಲ ಸ್ವಲ್ಪ ನೀವು ಮನದಲ್ಲಿಟ್ಟುಕೊಂಡು ಅಲ್ಲಿ ನಿಮ್ಮ ಒಂದು ಮಾತು ಮನಸ್ಸು ಇವೆಲ್ಲನ ನಾವು ನಿಯಂತ್ರಣ ಮಾಡ್ಕೊಂಡು ನಡವಳಿಕೆಯನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ದುಸ್ವಪ್ನಗಳು ಬರುವಂಥ ಸಾಧ್ಯತೆ, ಮನಸ್ಸಲ್ಲಿ ಭಯ ಆತಂಕ ಬರುವಂಥ ಸಾಧ್ಯತೆ ಇವೆಲ್ಲ ಆಗುವಂಥದ್ದಿರುತ್ತೆ. ಹಾಗಾಗಿ ಮನಸ್ಸನ್ನು ಮಾತನ್ನು ನಿಯಂತ್ರಣ ಮಾಡಬೇಕು ಹೊರತು ಇಲ್ಲಿ ನಿಮಗೆ ಆರೋಗ್ಯ ಹಣಕಾಸು ಅಥವಾ ಇನ್ನಿತರ ಯಾವುದಕ್ಕೆ ಅಷ್ಟೇನೂ ತೊಂದರೆಗಳು ಬರೋದಿಲ್ಲ. ಹಾಗಾಗಿ ಮಿಥುನ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿದ್ದಾನೆ. ಆದರೆ ಈಗ ಈ ಒಂದು ಗೋಚಾರದಲ್ಲಿ ಆತ ನಿಮಗೆ ಏನು ಒಳ್ಳೆಯದನ್ನು ಮಾಡೋದಿಲ್ಲ, ಆತನಿಂದ ನಿಮಗೆ ಹೆಚ್ಚಿನ ಸಹಾಯ ಈಗ ಆಗೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನೀವು ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ಇತ್ಯಾದಿಗಳನ್ನು ಅನುಸಾರ ಮಾಡಬೇಕಾಗತ್ತೆ ಮಿಥುನ ರಾಶಿಯವರು. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿಗೆ ತುಂಬ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆತನಿಂದ ಈಗ ಬುಧನು ನಿಮಗೆ ಅಲ್ಲಿ ದ್ವಿತೀಯದಲ್ಲಿ ಅಥವಾ ಧನದಲ್ಲಿ ಬರ್ತಾ ಇದ್ದ ಕಾರಣ ಧನಸ್ಥಾನದಲ್ಲಿ ಆತನು ಲಾಭವನ್ನು ಸುಖವನ್ನು ಶಾಂತಿಯನ್ನು ಸಮೃದ್ಧಿಯನ್ನು ಕೊಡ್ತಾ ಇದ್ದಾನೆ. ಭಾಗ್ಯೋದಯ ಕಾಲ, ನಿಮಗೆ ಐಶ್ವರ್ಯ ಪ್ರಾಪ್ತಿಯಾದಂಥ ಯೋಗ, ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ನಿಮಗೆ ಯಾವುದು ಪೇಮೆಂಟ್ಗಳು ಬರಬೇಕಾದ್ರೆ ಬರುವಂಥದ್ದು, ಜೊತೆಗೆ ಈ ಒಂದು ಸರ್ಕಾರದ ಮೂಲಕ ಅಥವಾ ಯಾವುದೇ ಯೋಜನೆ ಮೂಲಕ ಏನಾದರೂ ಸಿಗಬೇಕಾದ ಹಣಗಳೆಲ್ಲ ಸಿಗುವಂಥದ್ದು, ಪಿತ್ರಾರ್ಜಿತವಾದ ಆಸ್ತಿಗಳು ಅಥವಾ ಇನ್ನಿತರ ಆಸ್ತಿ ವಿಭಾಗದ ಮೂಲಕ ಸಿಗಬೇಕಾದ ಆಸ್ತಿಯ ಒಂದು ಪಾಲಾಗಲಿ ಅದರ ಹಣವಾಗಲಿ ನಿಮಗೆ ಈಗ ಬಂದು ಕೈ ಸೇರುವಂಥದ್ದು, ಜೊತೆಗೆ ಅನಿರೀಕ್ಷಿತ ಲಾಭ ಸಹ ಆಗಲಿವೆ. ಆಗಲೇ ನಿಮಗೆ ಗುರುಬಲದ ಒಂದು ಬಹಳ ಕೊಡುಗಿದೆ. ಈಗ ಈ ಕಾಲದಲ್ಲಿ ಗುರು ಶುಕ್ರ ನಿಮಗೆ ಪೂರಕವಾಗಿರ್ತಾರೆ, ಚಂದ್ರನು ನಿಮಗೆ ಅನೇಕ ದಿನಗಳಲ್ಲಿ ಪೂರಕವಾಗಿ ಬರ್ತಾನೆ. ಹಾಗಾಗಿ ಈ ಅವಧಿಯಲ್ಲಿ ಕಟಕ ರಾಶಿಯವರಿಗೆ ಬಹಳಷ್ಟು ಒಂದು ಬಂಪರ್ ಅಂತ ಹೇಳ್ತೀವಲ್ಲ ಆ ಥರ ಒಂದು ಹಲವಾರು ಲಾಭ ಆದಾಯಗಳು ಆಗಲಿವೆ. ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಈಗ ತುಂಬ ಒಂದು ಅಭಿವೃದ್ಧಿ ಆಗಲಿದೆ, ಅಂದರೆ ಇಂಪ್ರೂವ್ಮೆಂಟ್ ಆಗಲಿದೆ. ಹೆಚ್ಚಿನ ಲಾಭ ಬರುವಂಥದ್ದು, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಆರ್ಡರ್ಗಳು ಬರ್ಬೋದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಅಂಶ ಬರುವಂಥದ್ದು, ಕೃಷಿಕರಿಗೆ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಒಂದು ಅವರ ಉತ್ಪನ್ನಗಳಿಗೆ ಬೇಡಿಕೆಗಳು ಬರುವಂಥದ್ದು. ಈ ರೀತಿ ಯಾವುದೇ ನಿಮ್ಮ ವೃತ್ತಿ ಉದ್ಯೋಗ ಯಾವುದರಲ್ಲಿ ಎಲ್ಲರಿಗೂ ಈಗ ಬುಧನಿಂದ ಬಹಳ ಲಾಭ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಣ ಪಡೆಯುವಂಥವರಿಗೆ ಯುವ ವರ್ಗದವರಿಗೆ ಸಹ ಅವರ ಒಂದು ಶಿಕ್ಷಣದಲ್ಲಿ ಪ್ರಗತಿದಾಯಕ ಒಂದು ಅಂಕಗಳು ಬರುವಂಥದ್ದು, ಉನ್ನತ ಶಿಕ್ಷಣಕ್ಕೆ ಅವಕಾಶ, ಸ್ಕಾಲರ್ಶಿಪ್ ಫೆಲೋಶಿಪ್ ಎಲ್ಲ ಸಿಗುವಂಥದ್ದು, ಇನ್ನು ಕೆಲವರಿಗೆ ಸನ್ಮಾನಗಳು ಇತ್ಯಾದಿ ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳನ್ನು ಕಟಕ ರಾಶಿಯವರು ಈ ಒಂದು ಬುಧನ ಗೋಚಾರ ಜುಲೈ 19ರಿಂದ ಆಗಸ್ಟ್ 4ರವರೆಗೆ ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನ ಸಂಬಂಧ ಶ್ಲೋಕಗಳನ್ನು ನೀವು ಸಹ ಪ್ರಾರ್ಥನೆ ಮಾಡ್ಬೋದು. ಮುಂದೆ ಸಿಂಹರಾಶಿಗೆ ಈ ಕಾಲದಲ್ಲಿ ನಿಮ್ಮ ಜನ್ಮಕ್ಕೆ ಬರುವಂಥ ಬುಧ, ಜನ್ಮರಾಶಿಯಲ್ಲಿ ಬುಧನು ನಿಮಗೆ ಗೊತ್ತಿರುವಂತೆ ಬುಧನಿಂದ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡೋದಿಲ್ಲ. ಬುಧ, ಗುರು ಅಥವಾ ಶನಿ, ರಾಹು, ಕೇತು ಇವೆಲ್ಲರೂ ಜನ್ಮಕ್ಕೆ ಬಂದಾಗ ವ್ಯತಿರಿಕ್ತ ಅಥವಾ ವಿರುದ್ಧ ಫಲವನ್ನು ಕೊಡ್ತಾರೆ, ಅಥವಾ ಕಠಿಣ ಫಲವನ್ನು ಕೊಡ್ತಾರೆ. ಹಾಗಾಗಿ ನಿಮಗೆ ಒಂಥರ ಸಂಕಷ್ಟ ಫಲ ಅಂತ ಹೇಳ್ಬೋದು, ಮಿಶ್ರ ಅಲ್ಲ, ಸ್ವಲ್ಪ ಸಂಕಷ್ಟ ಫಲ. ಇಲ್ಲಿ ನಿಮಗೆ ನಿಮ್ಮ ಆರೋಗ್ಯದ ಮೇಲೂ ಸಹ ಪರಿಣಾಮ ಬರುತ್ತೆ, ಮನಸ್ಸಿನ ಮೇಲೂ ಪರಿಣಾಮ ಬರುತ್ತೆ, ಹಣದ ಮೇಲೂ ಪರಿಣಾಮ ಬರುತ್ತೆ. ಹಾಗಾಗಿ ರೋಗ, ಕಲಹ, ಚಿಂತ, ಅರ್ಥನಾಶ, ಮನೋವ್ಯಥ ಮುಂತಾದ ಫಲಗಳಲ್ಲಿ ನಿರ್ಣಯವಾಗಿವೆ. ಹಾಗಾಗಿ ತನು ಮನ ಧನದ ಮೇಲೆ ಈ ಯಾರ ಜನ್ಮಕ್ಕೆ ಅಲ್ಲಿ ಬುಧನು ಬರ್ತಾನೋ ಆವಾಗ ಅಲ್ಲಿ ಆ ತನು ಮನ ಧನದ ಮೇಲೆ ಸ್ವಲ್ಪ ಒಂದು ಋಣಾತ್ಮಕವಾದ ಪರಿಣಾಮ ಬರುತ್ತೆ. ಹಾಗಾಗಿ ನೀವೆಲ್ಲ ವಿಚಾರ ಸ್ವಲ್ಪ ಈ 16 ದಿನಗಳಲ್ಲಿ ಎಚ್ಚರಿಕೆ ಇರಬೇಕು. ಜುಲೈ 19ರಿಂದ ಆಗಸ್ಟ್ 4ರವರೆಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ಆತುರ ನಿರ್ಧಾರ ತಗೋಬಾರ್ದು. ಆರೋಗ್ಯದ ಬಗ್ಗೆ ಏನೇನು ನೆಗ್ಲಿಜೆನ್ಸ್ ಮಾಡಬಾರ್ದು. ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥವ್ರು, ಉದಾಹರಣೆಗೆ BP ಶುಗರು ಅಥವಾ ಇನ್ನಿತರ ಸಮಸ್ಯೆ ಇದ್ದಂಥವ್ರು ಈ ಕಾಲದಲ್ಲಿ ಆರೋಗ್ಯದ ವಿಶೇಷ ಕಾಳಜಿ ತಗೋಬೇಕು. ಸಣ್ಣ ಪುಟ್ಟ ಏರಿಳಿತಗಳಂದರೆ ಸೂಕ್ತವಾದ ವೈದ್ಯಕೀಯ ತಪಾಸಣೆ ಚಿಕಿತ್ಸೆಯನ್ನು ತಕ್ಷಣ ಮಾಡ್ಕೋಬೇಕು. ಇದಲ್ಲದೆ ಆರೋಗ್ಯದ ಮೇಲೆ ಅಷ್ಟೇ ಅಲ್ಲದೆ ಈಗಾಗಲೇ ಕೆಲವರಿಗೆ ಇದ್ದಂಥ ಸಮಸ್ಯೆಗಳು ದಿಢೀರಾಗಿ ಕೆಲವರಿಗೆ ಹವಾಮಾನದಿಂದ, ನೀರಿನಿಂದ, ಆಹಾರದಿಂದ ಸಹ ಆರೋಗ್ಯವಂತರಿಗೆ ಸಹ ಕೆಲವೊಂದು ದಿಢೀರಾದ ಸಮಸ್ಯೆಗಳು ತಲೆದರ್ಬೋದು. ಅಂಥವ್ರು ಸಹ ಅದನ್ನು ಸೂಕ್ತವಾಗಿ ಚಿಕಿತ್ಸೆ ಪಡ್ಕೊಂಡು ನಿಯಂತ್ರಣ ಮಾಡ್ಕೋಬೇಕು. ಇನ್ನು ಮನಸ್ಸಿನಲ್ಲಿ ಚಿಂತೆ ಆತಂಕ ಹೆಚ್ಚಾಗುತ್ತೆ. ಈ ಕಾಲದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುವಂಥದ್ದು, ಪೆಂಡಿಂಗ್ ಆಗುವಂಥದ್ದು, ಅಥವಾ ಇನ್ನಿತರರಿಂದ ನಿಮಗೆ ಏನಾದರೂ ಒಂದು ಭಯವನ್ನು ಹುಟ್ಟಿಸುವಂಥ ಘಟನೆ ಇರುವುದು, ಅಥವಾ ಇನ್ನಿತರ ನಿಮಗೆ ಏನಾದರೂ ಬೆದರಿಕೆ ಕಾರ್ಯಗಳು ಬರುತ್ತದೆ, ಅದು ಬೆದರಿಕೆ ಹಾಕುವಂಥದ್ದು, ಇವೆಲ್ಲ ಇದರಿಂದ ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾಗುತ್ತೆ. ಅಥವಾ ಆದಂಥ ಯಾವುದೇ ಒಂದು ನಿಮಗೆ ನಷ್ಟ ಕಷ್ಟಗಳಿಂದ ಇನ್ನಷ್ಟು ಚಿಂತೆ ಹೆಚ್ಚಾಗುತ್ತೆ. ಅಥವಾ ಯಾವುದೇ ನಿಮ್ಮ ಒಂದು ಆತ್ಮೀಯರು ಅಥವಾ ಆಪ್ತರಿಗೆ ಏನಾದರೂ ಒಂದು ತೊಂದರೆಗಳಾಗಿ ಅದರಿಂದ ನಿಮಗೆ ಮನಸ್ಸಿಗೆ ಚಿಂತೆ ಆಗುತ್ತೆ. ಈ ರೀತಿ ಮನಸ್ಸಿನಲ್ಲಿ ನಾನಾ ವ್ಯಥೆಗಳು ಅಂತ ಹೇಳ್ತೇವೆ. ವ್ಯಥೆಗಳಂದರೆ ಅದು ನಮ್ಮ ಮನಸ್ಸನ್ನು ಕೊರಿತಾ ಇರುತ್ತೆ. ಅದು ನಾವು ಬೇಡ ಅಂದರೆ ಮತ್ತೆ ಅದೇ ನಮಗೆ ಬರುವಂಥ ಅಂಥ ಒಂದು ಮನೋವ್ಯಥೆಗಳು ಈ ಕಾಲದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಈ ಕಾಲದಲ್ಲಿ ದುಂದುವೆಚ್ಚ, ದುರುಪಯೋಗ ಆಗುವಂಥದ್ದು, ಅಥವಾ ಮೋಸ ವಂಚನೆಯಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಕಳ್ಳತನ, ನಷ್ಟ ಮುಂತಾದ ರೀತಿಯ ಒಂದು ಘಟನೆಗಳಿಂದ ಹಣನ ಒಂದು ನಷ್ಟ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ವಸ್ತು ಒಡವೆ ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಯಾರು ಪ್ರಯಾಣ ಎಲ್ಲ ಮಾಡ್ತಾರ
ಆ ಪ್ರಯಾಣ ಮಾಡೋರು, ಸ್ವಲ್ಪ ದೂರ ಪ್ರಯಾಣ ಮಾಡೋರು ನಿಮ್ಮ ಎಲ್ಲ ಮುನ್ನೆಚ್ಚರಿಕೆ ತಗೋಬೇಕು. ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು, ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು ಅಥವಾ ಹಣದ ಅಲ್ಲಿ ಕಳ್ಳತನ ಅಥವಾ ಪ್ರಯಾಣ ಕಾಲದಲ್ಲಿ ನಿಮ್ಮ ವಸ್ತುಗಳು ಇವೆಲ್ಲ ಅಲ್ಲಿ ಕಳ್ಳತನ ನಷ್ಟ ಆಗುವಂಥೆಲ್ಲ ಸಾಧ್ಯತೆ. ಹಾಗಾಗಿ ಸಿಂಹರಾಶಿಯವರು ಈ ಕಾಲದಲ್ಲಿ ಸರ್ವತ್ರವಾಗಿ ತನುಮನ ಧನದ ಒಂದು ಸಂಪೂರ್ಣ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಬುಧನ ಗೋಚಾರ ನಿಮ್ಮ ರಾಶಿಗೆ ಅಷ್ಟೇನು ಉತ್ತಮವಾಗಿಲ್ಲ, ಸಂಕಷ್ಟ ಫಲದ ಸೂಚಕವಾಗಿದೆ. ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿಸಿದ ದೇವತೆಗಳು ಅಂತ ಹೇಳ್ತೀವಿ. ಆ ದೇವತೆಗಳು ಉದಾಹರಣೆ ಗಣೇಶನೋ ನಾರಾಯಣ ಅಂತ ಹೇಳ್ತೀನಿ. ಅಂಥ ಒಂದು ಗಣೇಶನದು ವಿಷ್ಣುವಿದ್ದು ಯಾವುದೋ ಒಂದು ನಾಮಸ್ಮರಣೆಯನ್ನು ಮಾಡೋದ್ರಿಂದ ಸಹ ಈ ಬುಧನಿಗೆ ಸಂಬಂಧಿತ ದೋಷಗಳು ನಿವಾರಣೆ ಆಗುತ್ತೆ. ಸಿಂಹರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಆ ಬಳಿಕ ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಅದನ್ನು ಬುಧನ ಒಂದು ಗೋಚಾರವು 12ರ ಸ್ಥಾನದಲ್ಲಿ ಬರುತ್ತೆ. ವ್ಯಯಭಾವವು ಗೊತ್ತಿರುವಂತೆ ಅದು ನಷ್ಟ ಭಾವ ಅಥವಾ ಕಷ್ಟವನ್ನು ಸೂಚಿಸುವಂಥ ಒಂದು ಭಾವ ಆಗಿರುತ್ತೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಆದ ಬುಧನು ಈ ಬಾರಿ ನಿಮಗೆ ಹೆಚ್ಚಿನ ಲಾಭವನ್ನು ಕೊಡೋದಿಲ್ಲ, ಅದರ ವಿರುದ್ಧವಾಗಿ ನಿಮಗೆ ಕಷ್ಟಗಳನ್ನು ಕೊಡುವಂಥ ಸ್ಥಾನದಲ್ಲಿ ಬರ್ತಿದ್ದಾನೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮಗಳು ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಳ ಆಗೋದಾಗಲಿ ಅಥವಾ ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣ, ಆ್ಯಸಿಡಿಟಿ ಅಥವಾ ಹೊಟ್ಟೆಯಲ್ಲಿ ಅಲ್ಸರ್ಗಳಾಗುವಂಥದ್ದು, ಜೀರ್ಣಕ್ಕೆ ಏನಾದರೂ ತೊಂದರೆಗಳಾಗುವಂಥದ್ದು ಮುಂತಾದವೆಲ್ಲ ಅಜೀರ್ಣದ ಸಮಸ್ಯೆಗಳೆಲ್ಲ ತೋರ್ಬೋದು. ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ ಎಲ್ಲ ಕನ್ಯಾ ರಾಶಿಯವರು ತುಂಬ ಕಾಳಜಿಯನ್ನು ವಹಿಸಬೇಕು. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ನಿರಾಸಕ್ತಿ, ಆಲಸ್ಯ, ಸೋಮಾರಿತನ ಬರುತ್ತೆ. ಅಂದರೆ ಯಾವುದರಲ್ಲೂ ಒಂದು ಇಂಟ್ರೆಸ್ಟ್ ಇಲ್ಲ, ಯಾವುದರಲ್ಲೊಂದು ಆಸಕ್ತಿ ಇಲ್ಲ. ಜೊತೆಗೆ ಏನೋ ಕೆಲಸ ಮಾಡುವಂಥದ್ದು ಸೋಮಾರಿತನ ಆವರಿಸುವಂಥದ್ದು ಅಥವಾ ಹಗಲಿನಲ್ಲಿ ಸಹ ಒಂದು ಮಧ್ಯೆ ನಾನು ನಿದ್ದೆ ಮಾಡುವಂಥದ್ದು ಅಥವಾ ಬೆಳಗ್ಗೆ ಎದ್ದು ನಿಮಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಬರದಿರೋದು, ಇವೆಲ್ಲ ಆಲಸ್ಯ, ನಿರಾಸಕ್ತಿಗಳು ಉಂಟಾಗುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ವ್ಯಥೆಗಳು, ಚಿಂತೆಗಳು ಕಾಡ್ತವೆ ಅಥವಾ ಹಳೆಯಾದ ವಿಚಾರವನ್ನು ನೀವು ಮತ್ತೆ ನೆನಪಿಗೆ ತಂದುಕೊಂಡು ಅಲ್ಲಿ ನಿಮ್ಮ ಮೂಡ್ಗಳು ಒಂದು ಆಫ್ ಆಗುವಂಥದ್ದು ಇವೆಲ್ಲ ಇರುತ್ತೆ. ಹಾಗಾಗಿ ಇವೆಲ್ಲ ಸ್ವಲ್ಪ ನಿಮ್ಮ ಪರಿಣಾಮ ಬರುತ್ತೆ. ಇನ್ನು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಈಗ ಅದರಲ್ಲಿ ಜಯದ ಒಂದು ಅಂಶ ಕಡಿಮೆ ಇರುತ್ತೆ. ನಿಮಗೆ ಗುರುಬಲದ ಒಂದು ರಕ್ಷಣೆ ಇದೆ. ಹಾಗಾಗಿ ಆಗಲೇ ಹೇಳಿದೆ ನಾನು, ಯಾವುದೇ ರಾಶಿಯವರಲ್ಲಿ ನಿಮಗೆ ಇರತಕ್ಕಂಥ ಒಳ್ಳೆಯ ಗ್ರಹಗಳ ಇನ್ನಿತರ ಶುಭ ಗ್ರಹಗಳ ಪರಿಣಾಮ ಖಂಡಿತ ಅದು ನಷ್ಟ ಏನೂ ಆಗೋದಿಲ್ಲ. ಬುಧನ ಅದನ್ನು ಯಾವುದಕ್ಕೆ ನಷ್ಟಕ್ಕೆ ಆತನು ಅಂಥ ವಿಚಾರಕ್ಕೆ ಬುಧ ಕೈ ಹಾಕೋದಿಲ್ಲ. ಆದರೆ ಈ ಮಂಗಳ, ಶನಿ, ರಾಹು ಇವರೆಲ್ಲ ಬಂದಾಗ ಅವರು ಇತರ ಗ್ರಹಗಳ ಫಲವನ್ನು ಸಹ ಅಪಹರಣ ಮಾಡ್ತಾರೆ. ಹಾಗಾಗಿ ಬುಧನು ಅಷ್ಟೊಂದು ಈ ಬೇರೆ ಗ್ರಹಗಳ ಉತ್ತಮ ಪರಿಣಾಮ ಆತನು ಅಪಹರಣ ಮಾಡೋದಿಲ್ಲ. ಹಾಗಾಗಿ ತುಂಬ ಯಾರಿಗೆ ನೆಗೆಟಿವ್ ಅಥವಾ ಒಂದು ಋಣಾತ್ಮಕ ಫಲ ಇದೆ ಅವರು ತುಂಬ ಚಿಂತೆ ಪಡಬೇಕಾಗಿಲ್ಲ. ಕನ್ಯಾ ರಾಶಿಗೆ ಇವೆಲ್ಲ ಸ್ವಲ್ಪ ಒಂದು ಸಾಂಕೇತಿಕವಾಗಿ ಆಗ್ಬೋದು, ಅಂದರೆ ಸಿಂಪ್ಟಮ್ಯಾಟಿಕ್ ಅಂತ ಹೇಳಿದ್ರೆ ಅಂಥ ಸಿಂಪ್ಟಮ್ಯಾಟಿಕ್ ಬದಲಾವಣೆಗಳು ಆಗ್ಬೋದು. ಹಾಗಾಗಿ ಗುರುಬಲದ ನಿಮಗೆ ರಕ್ಷಣೆ ಇದೆ. ಹಾಗಾಗಿ ಇವೆಲ್ಲ ವಿಚಾರ, ನಿಮ್ಮ ಆರೋಗ್ಯದ ವಿಚಾರ, ಮನಸ್ಸಿನ ವಿಚಾರ, ಹಣಕಾಸಿನ ವಿಚಾರ, ನಿಮ್ಮ ವೃತ್ತಿ ವ್ಯಾಪಾರ ವಿಚಾರ, ಎಲ್ಲ ವಿಚಾರ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಅದರ ಒಂದು ಒಳಿತು ಕೆಡುಗಳನ್ನು ನೋಡಿಕೊಂಡು ನೀವು ಅದರ ಮೇಲೆ ಧಾವಿಸಬೇಕಾಗತ್ತೆ. ಇನ್ನು ಸ್ವಲ್ಪ ಆಲಸ್ಯ, ಸೋಮಾರಿತನ ಇತ್ಯಾದಿಗಳನ್ನು ಸ್ವಲ್ಪ ನೀವು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದಿಂದ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಲಿಕ್ಕಾಗತ್ತೆ. ಹಾಗಾಗಿ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ, ಪರಿಹಾರ ಅಥವಾ ದೇವತಾ ಸ್ತೋತ್ರಗಳನ್ನು ನೀವು ಹೇಳಬೇಕಾಗತ್ತೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ 11ನೇ ಸ್ಥಾನದಲ್ಲಿ ಬರುತ್ತೆ. ಅದನ್ನು ಲಾಭ ಸ್ಥಾನ ಅಂತ ಹೇಳ್ತಾರೆ. ಪ್ರತಿ ಬಾರಿ ಯಾವುದೇ ಗ್ರಹ ಆಗಲಿ ಒಂದು ಬಾರಿ ಆ ಥರ ಗೋಚಾರದಲ್ಲಿ ಒಂದು ರಾಶಿಗಷ್ಟೇ ಲಾಭದ ಪರಿಣಾಮ ಸಿಗುತ್ತೆ. ಅಂಥ ಕಾಲದಲ್ಲಿ ಈಗ ಬುಧನಿಂದ ಭಾಳಷ್ಟು ಲಾಭ ಸಿಗುವಂಥ ಏಕೈಕ ರಾಶಿ ತುಲಾರಾಶಿ ಆಗಿರ್ತದೆ. ಕೆಲವೊಂದು ರಾಶಿಗೆ ಸಿಗುತ್ತೆ, ಆದರೆ ಲಾಭ ಸ್ಥಾನದಲ್ಲಿ ಕೊಡುವಂಥ ಲಾಭನೇ ಬೇರೆ ಇರುತ್ತೆ. ಅಂದರೆ ಇಲ್ಲಿ ತನು ಮನ ಧನದ ವಿಚಾರವಾಗಿ ಎಲ್ಲವೂ ಲಾಭವಾಗಿ ಆಗುತ್ತೆ. ಈ ಕಾಲದಲ್ಲಿ ಬುಧನಿಂದಾಗಿ ನಿಮಗೆ ನಾನಾ ರೀತಿಯ ಲಾಭಗಳಾಗುವಂಥದ್ದು, ವಿವಿಧ ಮೂಲಗಳಿಂದ ಹಣಕಾಸು ಬಂದು ಕೈ ಸೇರುವಂಥದ್ದು ಅಥವಾ ನಿಮ್ಮ ಸಂಪಾದನೆ ಅಷ್ಟೇ ಅಲ್ಲದೆ ಇತರ ಮೂಲಗಳಿಂದ ಅದು ಆಕಸ್ಮಿಕ ಧನಲಾಭ ಅಂತ ಹೇಳ್ತೀವಲ್ಲ, ಅಂಥ ಆಕಸ್ಮಿಕ ಧನಲಾಭ ಯೋಗ ನಿಮಗೆ ಬರಲಿದೆ. ಎಲ್ಲ ಪ್ರಯತ್ನಗಳಲ್ಲಿ ಶುಭ ಫಲಗಳು ಆಗಲಿವೆ. ಭೂಮಿಯ ಕೆಲಸ, ರಿಯಲ್ ಎಸ್ಟೇಟ್ ಕೆಲಸ ಅಥವಾ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಇತ್ಯಾದಿ ವಿಚಾರಕ್ಕೆ ಚಾಲನೆ ಸಿಗುತ್ತೆ. ಕೆಲವರಿಗೆ ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ಸಾಧ್ಯತೆ, ಇನ್ನು ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ಯಾತ್ರೆ, ಪ್ರವಾಸ ಹೊಡುವಂಥ ಅವಕಾಶ, ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗ ಅಥವಾ ವಿದೇಶದಲ್ಲಿ ವಿದ್ಯೆಗೆ ಅನುಕೂಲವಾಗುವಂಥ ವಾತಾವರಣಕ್ಕೆ ಬರುವಂಥದ್ದು ಅಥವಾ ಹಿಂದೆ ಮಾಡಿದ ಯಾವುದೇ ಒಂದು ಪ್ರಯತ್ನಗಳಿಗೆ ಈಗ ಸಾಫಲ್ಯತೆ ಅಂದರೆ ಅದರ ಒಂದು ರಿಸಲ್ಟ್ ಈಗ ಬಂದು ನಿಮ್ಮ ಪರವಾಗಿ ಆಗುವಂಥದ್ದು ಅಥವಾ ಹಳೆಯ ಕೇಸುಗಳು ಯಾವುದಾದ್ರು ನಿಮ್ಮ ಪರವಾಗಿ ಈಗ ವಿನ್ ಆಗುವಂಥದ್ದು. ಈ ರೀತಿ ಹಲವಾರು ನೀವು ನಿಯೋಜಿತ ಅಥವಾ ಅನಿರೀಕ್ಷಿತ ಎರಡು ರೀತಿಯ ಒಂದು ಫಲಗಳು ಬಹಳ ಬುಧನು ಈಗ ಒಳ್ಳೆಯದನ್ನು ಕೊಡಲಿದ್ದಾನೆ. ಜುಲೈ 19ರಿಂದ ಆಗಸ್ಟ್ 4ರ ಅವಧಿ ತುಲಾರಾಶಿಯವರಿಗೆ ಅತ್ಯಂತ ಭಾಗ್ಯಶಾಲಿಯಾದ ಅವಧಿ. ಇಂತಹ ವಿಚಾರಗಳು ವರ್ಷಕ್ಕೆ ಒಮ್ಮೆ ಅಷ್ಟೇ ಬರುತ್ತೆ, ಪ್ರತಿ ಬಾರಿ ಏನೂ ಬರೋದಿಲ್ಲ. ಅದು ಬುಧನ ಗೋಚಾರ, ಅದರ ಲಾಭ ಸ್ಥಾನದೊಂದು ಲಾಭ ಈ ಬಾರಿ ನಿಮ್ಮ ರಾಶಿಗೆ ಬಂದಿದೆ, ತುಲಾರಾಶಿಗೆ ಬಂದಿದೆ. ಆ ಭಾಗ್ಯವನ್ನು, ಆ ಒಂದು ಯಶಸ್ಸನ್ನು ನೀವೀಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅಲ್ಲದೆ ಈ ಕಾಲದಲ್ಲಿ ನಿಮ್ಮ ಒಂದು ಬಂಧುವರ್ಗದವರೆಗೆ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ, ಉದಾಹರಣೆಗೆ ಈಗ ತುಲಾರಾಶಿಯವರ ಮಕ್ಕಳಿಗೆ ಅವರಿಗೂ ಸಹ ಒಳ್ಳೆಯದಾಗುತ್ತೆ. ನಿಮಗಷ್ಟೇ ಅಲ್ಲ ಇದರ ಉತ್ತಮ ಫಲಿತಾಂಶ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ಅಥವಾ ಗಂಡನಿಗಿದ್ರೆ ಹೆಂಡತಿಗೆ ಅಥವಾ ಹೆಂಡತಿಗೆ ತುಲಾರಾಶಿ ಇದ್ದರೆ ಗಂಡನಿಗೆ, ಈ ರೀತಿ ಮನೆಯ ಸದಸ್ಯರಿಗೂ ಸಹ ಇದರ ಒಂದು ಲಾಭ ಸಿಗುತ್ತೆ. ಅಂದರೆ ಅವರಿಗೆ ಕೆಲವರಿಗೆ ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಸಿಗ್ಬೋದು, ಅವರಿಗೆ ಸೀಟ್ ಅಪೇಕ್ಷೆಗಳು ಸೀಟ್ ಸಿಗ್ಬೋದು, ಅಥವಾ ನಿಮ್ಮ ಮಕ್ಕಳಿಗೆ ಎಲ್ಲರಿಗೆ ಮದುವೆಗೆ ಯೋಗ್ಯರಿದ್ದರೆ ಅವರಿಗೆ ಮದುವೆ ಫಿಕ್ಸ್ ಆಗುವಂಥ ಈ ರೀತಿ
ಉತ್ತಮ ಶುಭ ಫಲಗಳು ಸಹ ಬುಧನಿಗೆ ಕೊಡಲಿದ್ದಾನೆ ಈ ಅವಧಿಯಲ್ಲಿ. ಅವಧಿ 16 ದಿನ ಅಂತ ಕಡಿಮೆ ಅಂತ ನೀವು ಭಾವಿಸಬೇಕಾಗಿಲ್ಲ. 16 ದಿನಗಳಲ್ಲಿ ಏನೇನೋ ಒಂದು ಉತ್ತಮ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಬದಲಾವಣೆಗಳು ನಿರೀಕ್ಷೆ ಮಾಡಿ ಖಂಡಿತ ತುಲಾರಾಶಿಯವರಿಗೆ ಬುಧನಿಂದ ಅನೇಕ ಶುಭಗಳು ಈ ಗೋಚಾರದಲ್ಲಿ ಸಿಗಲಿದೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ದಶಮ ಅಥವಾ 10ರ ಸ್ಥಾನ. ದಶಮದಲ್ಲಿ ಬುಧನು ಲಾಭವನ್ನು ಕೀರ್ತಿಯನ್ನು ಕೊಡುವಂಥ ಸ್ಥಾನ ಆಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನು ಬುಧನಿಂದ ಪಡೆಯಬಹುದು. ನಿಮ್ಮ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥದ್ದು. ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವವರಿಗೆ ಅವರ ಕೈಗಾರಿಕೆಯಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡುವಂಥ ಯೋಜನೆ ಅಥವಾ ಅದನ್ನೇನಾದರೂ ಡೆವಲಪ್ಮೆಂಟ್ ಮಾಡುವಂಥದ್ದು, ಹೆಚ್ಚಿನ ಒಂದು ಮೆಷಿನರಿನೋ ಹೆಚ್ಚಿನ ಒಂದು ಇಕ್ವಿಪ್ಮೆಂಟ್ ತರಿಸುವಂಥ ಅವಕಾಶ. ಅದೇ ರೀತಿ ನಿಮಗೆ ಬೇರೆ ಬೇರೆ ರೀತಿಯ ಹೊಸ ಆರ್ಡರ್ಗಳು ಸಿಗುವಂಥದ್ದು ಅಥವಾ ಕೆಲವರಿಗೆ ವಿದೇಶಕ್ಕೆ ಆಮದು ರಫ್ತು ಮಾಡೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತ ಹೇಳ್ತಲ್ಲ, ಅಂಥದ್ದು ಮಾಡಲಿಕ್ಕೆ ಕೆಲವರಿಗೆ ಅವಕಾಶ ಬರೋದು. ಇನ್ನು ಸರ್ಕಾರಿ ಮೂಲದ ಕೆಲವು ಯೋಜನೆಗಳ ಲಾಭ, ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿಗಳ ಲಾಭ ಸಿಗುವಂಥದ್ದು. ಅಥವಾ ರಾಜಕೀಯದಲ್ಲಿ ಯಾರು ಇದ್ದಾರೆ ವೃಶ್ಚಿಕ ರಾಶಿಯವರು, ಅಂತಹ ರಾಜಕೀಯ ಧೋರಣೆಗೆ ಈ ಕಾಲದಲ್ಲಿ ಯಶಸ್ಸು, ಕೀರ್ತಿ, ಲಾಭ ಸಿಗುವಂಥದ್ದು, ನಿಮಗೆ ಹೆಚ್ಚಿನ ಜನಪ್ರಿಯತೆ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಪ್ರಮಾಣಗಳು ಎಲ್ಲ ವರ್ಗದವರೆಗೂ, ಎಲ್ಲ ವೃತ್ತಿಯವರೆಗೂ ವೃಶ್ಚಿಕ ರಾಶಿಯವರು ಯಾವುದೇ ಇರಲಿ, ಅಥವಾ ಗೃಹಿಣಿಯರು, ಮಹಿಳೆಯರು ಸಹ ವೃಶ್ಚಿಕ ರಾಶಿಯರಿದ್ದರೆ ಅವರಿಗೂ ಸಹ ಮನೆಯಲ್ಲಿ ಈಗ ಸೌಖ್ಯ, ನೆಮ್ಮದಿ, ಒಳ್ಳೆಯ ಶುಭ ವಾತಾವರಣ, ಮನೆಯಲ್ಲಿ ಇದ್ದಂಥ ಸದಸ್ಯರಿಗೂ ಸಹ ನಿಮ್ಮ ಒಂದು ಉತ್ತಮ ಪರಿಣಾಮ ಆಗುವಂಥದ್ದು. ಇಲ್ಲ ಹೆಚ್ಚಿನ ಶುಭ ಫಲಗಳು ಕರ್ಮಸ್ಥಾನದಲ್ಲಿರುವಂಥ ಬುಧನು ವೃಶ್ಚಿಕ ರಾಶಿಯಲ್ಲಿ ಕೊಡಲಿದ್ದಾನೆ. ಆಸಕ್ತಿ ಇದ್ದರೆ ನೀವು ಬುಧನಿಗೆ ಸಂಬಂಧಿತ ಶ್ಲೋಕ ಅಥವಾ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ನೀವು ಪಠನೆ ಮಾಡ್ಬೋದು. ಎಲ್ಲ ವೃಶ್ಚಿಕ ರಾಶಿಯರಿಗೆ ಬುಧನ ಗೋಚಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ನವಮದ ಚಲನೆ. ನಿಮ್ಮ ರಾಶಿಯಿಂದ 9ರ ಸ್ಥಾನದಲ್ಲಿ ನವಮದಲ್ಲಿ ಅಲ್ಲಿ ಬುಧನು ವಿರುದ್ಧ ಫಲವನ್ನು ಕೊಡ್ತಾನೆ ಅಥವಾ ಸಂಕಷ್ಟ ಫಲವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಅಲ್ಲಿ ಸಮ್ಮಿಶ್ರಕ್ಕಿಂತ ಸಂಕಷ್ಟ ಫಲನೇ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಕಾಲದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಈಗ ತುಂಬ ಪರಿಣಾಮ ಬೀರುತ್ತೆ. ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ನಿಶಕ್ತಿ ಆಗೋದು, ನಿತ್ರಾಣ, ವೀಕ್ನೆಸ್ ಅಂತ ಹೇಳ್ತೀವಿ, ಜನರಲ್ ಡೆಬಿಲಿಟಿ ಅಥವಾ ವೀಕ್ನೆಸ್ ಅಂತ ಹೇಳ್ತೀವಲ್ಲ, ಅಂಥ ಒಂದು ನಿಶಕ್ತಿ ತರಬೋದು. ಅಂದರೆ ಹೊರಗಿಂದ ನೋಡಲಿಕ್ಕೆ ನಿಮ್ಮ ದೇಹದ ಒಂದು ಏನೈತೆ ಬದಲಾವಣೆಗಳಿಲ್ಲ, ಆದರೆ ನಿಮ್ಮ ಆಂತರಿಕವಾಗಿ ನಿಮ್ಮ ಅಂಗಾಂಗಗಳಲ್ಲಿ ಅಥವಾ ದೇಹದ ಒಂದು ಅವಯವಗಳಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸಗಳಾಗಲಿ ನಿಮಗೆ ಇದ್ದಕ್ಕಿದ್ದಂತೆ ಸ್ವಲ್ಪ ನಿಶಕ್ತಿ ಬರುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಯಾವುದೆಲ್ಲ ಆಸಕ್ತಿ ಕುಂದುತ್ತೆ, ಯಾವುದರಲ್ಲೂ ಒಂದು ಇಂಟ್ರೆಸ್ಟ್ ಇಲ್ಲ, ಯಾವುದನ್ನು ಮಾಡಲಿಕ್ಕೆ ಒಂದು ಆಸಕ್ತಿ ಇರೋದಿಲ್ಲ, ಸುಸ್ತು ಅಂತ ಅನಿಸುತ್ತೆ, ಅದು ಯಾವುದರಲ್ಲೊಂದು ಒಂದು ಭಾಗವಹಿಸಬೇಕು ಅಂತ ಹುಮ್ಮಸ್ಸು ಅಷ್ಟು ಬರೋದಿಲ್ಲ. ಇನ್ನು ಈ ಕಾಲದಲ್ಲಿ ಸಿಟ್ಟು ನಿಮಗೆ ಹೆಚ್ಚಾಗುತ್ತೆ. ಸಿಟ್ಟು ಮತ್ತು ಆತಂಕ ಈ ಕಾಲದಲ್ಲಿ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಧನುರಾಶಿಯವರಿಗೆ. ಈಗ ಅದಲ್ಲದೆ ನಿಮಗೆ ಏಕಾಂಗಿತನ, ಒಂಟಿತನ ಸಹ ಕಾಡುವಂಥದ್ದು. ಅಂದರೆ ನೀವು ಯಾರ ಜೊತೆಗೂ ಅಷ್ಟು ಬೆರೀಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಯಾರೂ ನಿಮ್ಮ ಒಂದು ಸಹಾಯಕ್ಕೆ ಬರ್ತಾಯಿಲ್ಲ, ಅಥವಾ ಎಲ್ಲರೂ ನನ್ನನ್ನು ದೂರೀಕರಿಸಿದ್ದಾರೆ, ಎಲ್ಲರೂ ನನ್ನನ್ನು ಬೇರೆ ಹೀಯಾಳಿಸ್ತಾರೆ ಅಥವಾ ಅವಮಾನಿಸ್ತಾರೆ, ಅಂದರೆ ಏನೇನೋ ನಿಮ್ಮ ಕಾಲ್ಪನಿಕವಾದ ಒಂದು ಇಲ್ಯೂಷನ್ ಅಂತ ಹೇಳ್ತೀವಲ್ಲ, ಅಂಥ ಒಂದು ಕಾಲ್ಪನಿಕವಾದ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿರುತ್ತೆ. ಅದನ್ನು ಸ್ವಲ್ಪ ನೀವು ಈಗ ಕಂಟ್ರೋಲ್ ಮಾಡಬೇಕು. ಬುಧನು ಆ ಮನಸ್ಸಿನ ಮೇಲೆ ಸಹ ಪರಿಣಾಮ ಬೀರ್ತಾನೆ. ಅದು ಮನಸ್ಸು, ಮಾತು ಇವೆಲ್ಲರ ಮೇಲೆ ಆತನ ಪರಿಣಾಮ ಬೀರ್ತಾನೆ. ಅಲ್ಲದೆ ಈಗಿನ ಕಾಲ ನಿಮಗೆ ತಾತ್ಕಾಲಿಕವಾಗಿ ಆರೋಗ್ಯದ ಮೇಲೆ, ದೇಹದ ಒಂದು ಓವರಾಲ್ ಅಂದರೆ ಎಲ್ಲ ಒಂದು ದೇಹದ ಒಂದು ಸಮಸ್ತ ಆರೋಗ್ಯದ ಮೇಲೆ ನಿಮಗೆ ಆ ವೀಕ್ನೆಸ್ ಅಥವಾ ನಿತ್ರಾಣದ ನಿಶಕ್ತಿಯ ಒಂದು ಫೀಲಿಂಗ್ ಬರುತ್ತೆ. ಮನಸ್ಸಿನಲ್ಲಿ ಖಿನ್ನತೆ ಬರುವಂಥದ್ದು, ಒಂಟಿತನ ಬರುವಂಥದ್ದು. ಅಲ್ಲದೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು. ನಿಮಗೆ ಮೊದಲೇ ಯಾವುದೇ ಕೆಲಸ ಮಾಡಲಿಕ್ಕೆ ಅದು ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ, ಅಂತೂ ಅರ್ಧ ಇಂಟ್ರೆಸ್ಟಿಂದ ಮಾಡಲಿಕ್ಕೆ ಹೋದರೆ ಆ ಕೆಲಸ ಸಹ ಮತ್ತೆ ಅಲ್ಲಿ ಹಾಳಾಗುವಂಥದ್ದು, ಏನೋ ವಿಘ್ನಗಳು ಬರೋದು, ಇವೆಲ್ಲ ಆಗುತ್ತೆ. ಅಂದರೆ ಒಟ್ಟಿನಲ್ಲಿ ನಿಮಗೆ ಅಲ್ಲಿ ಪದೇ ಪದೇ ಸ್ವಲ್ಪ ಅಲ್ಲಿ ಹಿನ್ನಡೆ ಆಗುವಂಥ ಫೀಲಿಂಗು ಅಥವಾ ನಿಮಗೆ ಖಿನ್ನತೆ ಬರುವಂಥ ಫೀಲಿಂಗ್ ಇವೆಲ್ಲ ಆಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟದ್ದು ಹಾಗೆ ಹಣಕಾಸು ಬೇಗನೆ ನಷ್ಟ ಆಗುವಂಥದ್ದು, ಹಣಕಾಸು ಬೇಗನೆ ಖರ್ಚು ಆಗುವಂಥದ್ದು, ಅಥವಾ ಸಾಲ ಮಾಡುವಂಥ ಪ್ರಮೇಯ, ಅಥವಾ ಮಾಡಿದ ಸಾಲ ತೀರಿಸಲಿಕ್ಕೆ ಮತ್ತೊಂದು ಸಾಲ ಮಾಡುವಂಥದ್ದು. ಈ ರೀತಿ ಒಂದಕ್ಕೊಂದು ಅಲ್ಲಿ ತಾಳಮೇಳ ಇಲ್ಲದಂಥ ಘಟನೆಗಳು ಜರುಗುವಂಥದ್ದು. ಮಾನಸಿಕವಾಗಿಯೂ, ದೈಹಿಕವಾಗಿಯೂ, ಆರ್ಥಿಕವಾಗಿಯೂ, ತನುಮನದ ವಿಚಾರವಾಗಿ ತುಂಬ ಎಚ್ಚರಿಕೆ ಬೇಕು ಧನುರಾಶಿಯವರಿಗೆ. ಬುಧನು ಈಗ ನಿಮಗೆ ಆತನು ವಿರುದ್ಧ ಫಲವನ್ನು ಕೊಡುವಂಥದ್ದಾಗಿದ್ದಾನೆ. ಈ ಕಾಲದಲ್ಲಿ 16 ದಿನಗಳ ಕಾಲ, ಜುಲೈ 19ರಿಂದ ಆಗಸ್ಟ್ 4ರವರೆಗೆ ಕೊನೆಗೆ ಹೇಳುವಂಥ ನೀವು ಪ್ರಾರ್ಥನೆಯನ್ನು, ಶ್ಲೋಕವನ್ನು ಅಥವಾ ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಅಥವಾ 8ರ ಸ್ಥಾನದಲ್ಲಿ 8ರ ಸ್ಥಾನದಲ್ಲಿ ಉತ್ತಮ ಫಲ ಕೊಡುವಂಥ ಎರಡು ಗ್ರಹಗಳಂದರೆ ಒಂದು ಬುಧ ಮತ್ತು ಶುಕ್ರ. ಹಾಗಾಗಿ ಬುಧನು ನಿಮಗೆ ಈ ಬಾರಿ ಉತ್ತಮ ಫಲವನ್ನು ಕೊಡ್ತಾನೆ. ಉಳಿದ ಯಾವುದೇ ಗ್ರಹಗಳು ಅಷ್ಟಮ ಅಥವಾ 8ರಲ್ಲಿ ಬಂದಾಗ ಚಂದ್ರನಾಗಲಿ, ಸೂರ್ಯನಾಗಲಿ, ಗುರುವಾಗಲಿ, ಅಥವಾ ಶನಿ, ರಾಹು, ಕೇತುಗಳು, ಮಂಗಳನಾಗಲಿ ಯಾರು 8ರಲ್ಲಿ ಅವರು ಉತ್ತಮ ಫಲವನ್ನು ಕೊಡೋದಿಲ್ಲ. ಇಲ್ಲಿ ಉತ್ತಮ ಫಲ ಕೊಡುವಂಥ ಸ್ಥಾನದಲ್ಲಿ ನೀವು ಬಂದಿದ್ದೀರಾ ಮಕರ ರಾಶಿಯವರಿಗೆ. ಅಲ್ಲಿ ಅಷ್ಟಮದಲ್ಲಿ ಆತನು ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ತಾನೆ, ಲಾಭವನ್ನು ಕೊಡ್ತಾನೆ, ಇಷ್ಟಾರ್ಥ ಸಿದ್ಧಿ ಮಾಡ್ತಾನೆ, ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಮುನ್ನಡೆ, ಮನಸ್ಸು ಸಹ ಪ್ರಸನ್ನವಾಗಿರುತ್ತೆ. ಯಾವುದೇ ಕೆಲಸ ಮಾಡಿರಲ್ಲಿ ಒಂದು ಜಯ ಅಥವಾ ಒಂದು ನಿಮಗೆ ಯಶಸ್ಸು ಬರಲಿದೆ. ಬೇರೆ ಬೇರೆ ಮೂಲಗಳಿಂದ ಲಾಭ ವ್ಯಾಪಾರಿಗಳಿಗೆ ಬರುತ್ತೆ, ಉದ್ಯಮಿಗಳಿಗೂ ಬರುತ್ತೆ, ಕೃಷಿಕರಿಗೂ ಬರುತ್ತೆ, ಅಥವಾ ವಿದ್ಯಾರ್ಥಿಗಳಿದ್ರೆ ವಿದ್ಯೆಯಲ್ಲಿ ಪ್ರಗತಿ ಬರುತ್ತೆ. ಈಗಾಗಲೇ ನಿಮಗೆ ಗುರುಬಲದ ಒಂದು ಅನುಕೂಲತೆ ಇದೆ.
ಅದರ ಜೊತೆಗೆ ಈಗ ಬುಧನು ಸಹ ನಿಮಗೆ ಒಂದು ಪೂರ್ಣವಾಗಿ ಆತನು ಲಾಭವನ್ನು ಐಶ್ವರ್ಯವನ್ನು ಕೊಡುವಂಥ ಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ಈ ಕಾಲವು ನಿಮಗೆ ಬಹಳಷ್ಟು ಒಂದು ಲಕ್ ಅಥವಾ ನಿಮ್ಮ ಒಂದು ಅದೃಷ್ಟ ಏನಂದರೆ ಅದೃಷ್ಟ ಖುಲಾಯಿಸುತ್ತೆ. ಅನಿರೀಕ್ಷಿತ ಧನ ಬರ್ಬೋದು, ಆಕಸ್ಮಿಕ ಧನ ಬರುವಂಥದ್ದು, ಅದು ಹಿಂದೆ ಮಾಡಿದ ಎಲ್ಲ ಪ್ರಯತ್ನಗಳಿಗೆ ಈಗ ಫಲವು ಒಟ್ಟೊಟ್ಟಿಗೆ ಬರುವಂಥದ್ದು. ಹಿಂದೆ ನೀವು ಯಾವುದೋ ಒಂದು ಜಾಬಿಗೆ ಅಪ್ಲೈ ಮಾಡಿದ್ರೆ ಇಟ್ಕೊಳ್ಳೋಣ, ಒಂದೇ ಬಾರಿ ನಿಮಗೆ 2 ಅಥವಾ 3 ಕಂಪನಿಗಳಿಂದ ಒಂದೇ ಸಾರಿ ಆಫರ್ ಲೆಟರ್ಗಳು ಬರುವಂಥದ್ದು. ಈ ರೀತಿ ಆಶ್ಚರ್ಯಕರ ರೀತಿಯ ಒಂದು ಉತ್ತಮವಾದ ಫಲಗಳು ಈ ಮಕರ ರಾಶಿಯವರಿಗೆ ಬುಧನು ಈ ಬಾರಿ ಕೊಡಲಿದ್ದಾನೆ. ಅನೇಕ ರೀತಿಯ ಆದಾಯ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ ಮುಂತಾದ ಶುಭ ಫಲಗಳು ಸಾಡೆಸಾತಿಯ ಒಂದು ಭೀಕರ ಪರಿಣಾಮದ ಮಧ್ಯೆಯೂ ಇಂತಹ ಒಂದು ಒಂದೊಂದೇ ಒಳ್ಳೊಳ್ಳೆಯ ಪರಿಣಾಮಗಳು ನಿಮಗೆ ಆಗ್ತಿರುತ್ತೆ. ಜೊತೆಗೆ ಈಗ ಶನಿ ಮಹಾರಾಜರ ವಕ್ರಿಯಾಗಿರೋದ್ರಿಂದ ಅವರು ಸ್ವಲ್ಪ ನಿಮಗೆ ಹೆಚ್ಚಿನ ಕಾಟವನ್ನು ಕೊಡ್ತಾಯಿಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಅನೇಕ ರೀತಿಯ ಶುಭ ಲಾಭಗಳು, ಆದಾಯಗಳು, ಇಷ್ಟಾರ್ಥ ಸಿದ್ಧಿಗಳು ಆಗುವಂಥ ಶುಭ ಫಲ ಬುಧನಿಂದ ಆಗಲಿದೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತ ಬುಧನ ದೇವತೆಗಳಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕ ನೀವು ಸಹ ಅನುಸಾರ ಮಾಡೋದು ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಸಪ್ತಮದ ಚಲನೆ. ಸಪ್ತಮದಲ್ಲಿ ಬುಧನು ವ್ಯತಿರಿಕ್ತ ಫಲವನ್ನು ಅಥವಾ ಮಿಶ್ರ ಫಲವನ್ನು ಕೊಡ್ತಾನೆ. ಅಲ್ಲಿ ಹೆಚ್ಚಿನ ದೊಡ್ಡ ಕಂಟಕ ಅಂತ ತಿಳ್ಕೊಬೇಕಾಗಿಲ್ಲ. ಕೆಲವೊಂದು ಮಿಶ್ರ ಫಲಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ಸಾಂಸಾರಿಕವಾಗಿ ಏರುಪೇರಾಗುವಂಥದ್ದು. ಉದಾಹರಣೆಗೆ ದಂಪತಿಗಳ ಮಧ್ಯೆ ಮಾತಿನ ಜಗಳ ಬರುವಂಥದ್ದು. ಈಗ ದಂಪತಿ ಮಧ್ಯೆ ಮಾತಿನ ಜಗಳ ಹೆಚ್ಚು ಬರ್ತಾ ಇರುತ್ತೆ, ಆದರೆ ಈ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಬರ್ಬೋದು. ಮಾತು ಪರಸ್ಪರ ಮಾತಿನ ವಿರುದ್ಧಗಳು ಬರುವಂಥದ್ದು. ಅಥವಾ ಕೆಲವೊಂದು ದಿನಗಳಲ್ಲಿ ಗಂಡ ಹೆಂಡತಿರ ಮಧ್ಯೆ ನಿಮ್ಮ ಮಾತುಕತೆನೇ ಬಿಟ್ಟು ಬಿಡುವಂಥದ್ದು. ಈ ರೀತಿ ಒಂದು ಕೋಪತಾಪಗಳು ಅಂತ ಬರುವಂಥದ್ದು. ಅದೇ ರೀತಿ ಈ ಕಾಲದಲ್ಲಿ ಕೆಲವೊಮ್ಮೆ ವಿರುದ್ಧವಾದ ಘಟನೆಗಳು ಜರುಗುತ್ತದೆ. ಅಥವಾ ವಿರುದ್ಧ ಲಿಂಗದವರಿಂದ ಅಂದರೆ ಪುರುಷರಿಗೆ ಸ್ತ್ರೀಯರಿಂದ, ಸ್ತ್ರೀಯರಿಗೆ ಪುರುಷರಿಂದ ಬೇರೆ ಬೇರೆ ರೀತಿಯ ಒಂದು ಜಗಳಗಳು, ಕಲಹಗಳು ಬರುವಂಥದ್ದು. ನಿಮ್ಮ ವೃತ್ತಿ ಜಾಗದಲ್ಲಿ ಇಟ್ಕೊಂಡು ಈಗ ಲೇಡಿ ಕಲೀಗ್ಸ್ ಇರ್ತಾರೆ, ಅಥವಾ ನಿಮಗೆ ಜೆಂಟ್ಸ್ ಕಲೀಗಿದ್ದಲ್ಲಿ ಲೇಡೀಸ್ ಕಲೀಗಿಗೆ ಅವರ ಒಂದು ಸಹೋದ್ಯೋಗಿಗಳ ವಿರುದ್ಧ ಲಿಂಗದ ಸಹೋದ್ಯೋಗಿಗಳಿಂದ ಏನಾದರೂ ತೊಂದರೆ, ಕಿರುಕುಳ ಅಥವಾ ಆರೋಪ ಆಪಾದನೆ ಬರುವಂಥದ್ದು, ಅಥವಾ ಅನೈತಿಕ ವಿಚಾರದ ಸುಳ್ಳು ಆರೋಪಗಳು ಬರುವಂಥದ್ದು, ಅಥವಾ ಹಿಂದಿನ ಯಾವುದೇ ಅನೈತಿಕ ವಿಚಾರಗಳ ಬಗ್ಗೆ ಈಗ ಅದರ ಬಗ್ಗೆ ಮಾತುಕತೆಗಳು ಬರುವಂಥದ್ದು, ಅದು ಅವಮಾನಕರ ಘಟನೆಗಳು ಆಗುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಕುಂಭರಾಶಿಯವರಿಗೆ ನಿಮ್ಮ ಹಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚೇನೂ ತೊಂದರೆಗಳಿಲ್ಲ. ಇಲ್ಲಿ ವೈಯಕ್ತಿಕ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು, ಸಂಬಂಧಗಳು ಸ್ವಲ್ಪ ಕೆಡುವಂಥದ್ದು, ಅಥವಾ ಸಂಬಂಧಗಳ ಮಧ್ಯೆ ಸ್ವಲ್ಪ ಬಾಂಧವ್ಯ ಸ್ವಲ್ಪ ಅಲ್ಲಿ ಮಾತಿನಿಂದ ಅಥವಾ ಕಲಹದಿಂದ ಸ್ವಲ್ಪ ತಾತ್ಕಾಲಿಕವಾಗಿ ಅಲ್ಲಿ ಬೇರ್ಪಡುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಬಾಂಧವ್ಯ, ಹೇಗೆ ನಿಮ್ಮ ರಿಲೇಷನ್ಶಿಪ್ಪು, ನಡವಳಿಕೆ, ಇವೆಲ್ಲ ಬಿಹೇವಿಯರ್, ಇವೆಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಕುಂಭರಾಶಿಯವರು. ಕೊನೆಗೆ ಹೇಳುವಂಥ ಪ್ರಾರ್ಥನೆ ಅಥವಾ ಶ್ಲೋಕದ ಅಗತ್ಯ ನಿಮಗೆ ಇರುತ್ತೆ ಕುಂಭರಾಶಿಯವರಿಗೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಅಲ್ಲಿ ಷಷ್ಠ ಅಥವಾ 6ರ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿರುವಂಥ ಬುಧನು ಅಲ್ಲಿ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾಯಿದ್ದಾನೆ. ಹಾಗಾಗಿ ನೀವು ಈ ಒಂದು ಅದೃಷ್ಟವನ್ನು ಪಡೆದುಕೊಳ್ಳುವಂಥ ಒಳ್ಳೆಯ ರಾಶಿಗಳಲ್ಲಿ ಸೇರಿದ್ದೀರಾ. ಬುಧನು ಕೊಡುವಂಥ 6 ರಾಶಿಗಳ ಒಂದು ಪೈಕಿ ಈ ಮೀನರಾಶಿಯು ಕೊನೆಯ ರಾಶಿ ಆಗಿರುತ್ತೆ. ಈ ಕಾಲದಲ್ಲಿ ನಿಮಗೆ ಲಾಭ, ಸುಖಗಳು ಸಿಗುವಂಥದ್ದು, ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ, ಗಂಡ ಹೆಂಡತಿರ ಮಧ್ಯೆ ಬಾಂಧವ್ಯ ವೃದ್ಧಿಯಾಗುತ್ತೆ. ಅನೇಕ ರೀತಿಯ ಒಂದು ವಸ್ತುಗಳನ್ನು, ವಸ್ತ್ರಾಭರಣಗಳನ್ನು ಅಥವಾ ವಾಹನಗಳನ್ನು, ಯಂತ್ರಗಳನ್ನು ಕೊಳ್ಳುವಂಥ ಅವಕಾಶ ಈಗ ಒದಗಿ ಬರಲಿದೆ. ಇನ್ನು ವ್ಯಾಪಾರಿಗಳಿಗೆ ಉದ್ಯೋಗದಲ್ಲಿ ಹೊಸ ರೀತಿಯ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶಗಳು, ನಿಮ್ಮ ಒಂದು ಉದ್ಯಮದಲ್ಲಿ ಪ್ರಗತಿದಾಯಕ ಲಕ್ಷಣಗಳು ಕಂಡುಬರಲಿವೆ. ನಿಮ್ಮ ಮಿತ್ರರು, ಬಂಧುಗಳು ನಿಮಗೇನಾದ್ರು ಸಹಾಯ ಆಗುವಂಥ ಒಂದು ಅಂಶಗಳನ್ನು ಈಗ ಒಂದು ಪ್ರಕಟ ಮಾಡ್ತಾರೆ, ಅಥವಾ ಅವರಿಂದ ನಿಮಗೆ ಹಣಕಾಸಿನದಾಗಲಿ ಅಥವಾ ಇನ್ನಿತರ ಯಾವುದೇ ವಸ್ತು ಮೂಲದ ಸಹಾಯಗಳು ಈಗ ಆಗಲಿದೆ. ಶತ್ರುಗಳು ಸಹ ಈಗ ಮಿತ್ರರಾಗ್ತಾರೆ, ಅಥವಾ ಹಿಂದೆ ನಿಮ್ಮಿಂದ ದ್ವೇಷ ಮಾಡಿದ್ರು ಈಗ ನಿಮ್ಮನ್ನು ಬಂದು ನಿಮ್ಮೊಳ ಜೊತೆಗೆ ಕೈ ಜೋಡಿಸ್ತಾರೆ. ಇವೆಲ್ಲವೂ ಅನೇಕ ರೀತಿಯ ಶುಭ ಘಟನೆಗಳು ಜರಗಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಇನ್ನಷ್ಟು ಶುಭೋದಯ ಯಶಸ್ಸಿದೆ. ಉದ್ಯೋಗಿಗಳಿಗೆ ಸಹ ಉದ್ಯೋಗದಲ್ಲಿ ಪ್ರಗತಿ, ನೆಮ್ಮದಿ ಇರುವಂಥ ವಾತಾವರಣ ಮೀನರಾಶಿಯವರಿಗಿರುತ್ತೆ. ಹಾಗಾಗಿ ಈ ಒಂದು ಬುಧನ ಗೋಚಾರವು ಮೀನರಾಶಿಗೆ ಈ ಜುಲೈ 19ರಿಂದ ಆಗಸ್ಟ್ 4ರವರೆಗೆ ಹೆಚ್ಚಿನ ಶುಭಗಳನ್ನು ಕೊಡುವಂಥದ್ದಾಗಿದೆ. ಇನ್ನೂ ಆಸಕ್ತಿ ಇದ್ದರೆ ಕೊನೆಗೆ ಈಗ ಹೇಳುವಂಥ ಪ್ರಾರ್ಥನೆ ಅಥವಾ ಶ್ಲೋಕ ಮಾರ್ಗವನ್ನು ಸಹ ಅನುಸರಿಸಬಹುದು ಮೀನರಾಶಿಯವರು. ಇಲ್ಲಿವರೆಗೆ ಈ ಬುಧನ ಸಿಂಹರಾಶಿಯ ಗೋಚಾರ ಜುಲೈ 19ರಿಂದ ಆಗಸ್ಟ್ 4ರವರೆಗಿನ ರುಜುಗತಿಯ ಒಂದು ಗೋಚಾರದ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಮಧ್ಯಮ ಮತ್ತು ಕೆಲವೊಂದು ರಾಶಿಗೆ ಸಂಕಷ್ಟ ಫಲ ವ್ಯಕ್ತವಾಗಿ, ಈ ಮಧ್ಯಮ, ಮಿಶ್ರ ಅಥವಾ ಸಂಕಷ್ಟ ಫಲ ಬಂದರೂ ತುಂಬ ಆತಂಕ, ಚಿಂತೆ, ಭಯ ಪಡಬೇಕಾಗಿಲ್ಲ. ಸರಳವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಇದರಿಂದ ಬುಧನ ದೋಷವನ್ನು ನಾವು ಪರಿಹಾರ ಮಾಡ್ಕೋಬೋದು. ಗಣೇಶನು ಬುಧನಿಗೆ ಒಂದು ಉತ್ತಮವಾದ ಅಧಿದೇವತೆ ಆಗಿದ್ದಾನೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ರಿಗೂ ಗಣೇಶನ ಒಂದಲ್ಲ ಒಂದು ಶ್ಲೋಕ ಮಂತ್ರ ಗೊತ್ತಿರುತ್ತೆ. ಉದಾಹರಣೆಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ, ಅಥವಾ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ ಜಂಬೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ.
ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಎಂದು ಮುಂತಾದ ಹಲವಾರು ಜನಪ್ರಿಯ ಶ್ಲೋಕಗಳಿರ್ತವೆ. ಇದರಲ್ಲಿ ಯಾವುದೇ ಒಂದು ಶ್ಲೋಕವನ್ನು ಅಥವಾ ಎಲ್ಲ ಶ್ಲೋಕವನ್ನಾಗಲಿ ಅಥವಾ ಇನ್ನಿತರ ನಿಮಗೆ ಗೊತ್ತಿರುವಂಥ ಹೊಸ ಗಣೇಶನ ಶ್ಲೋಕವನ್ನಾಗಲಿ ಅದನ್ನು 5 ಬಾರಿ ರಿಪೀಟ್ ಮಾಡಿ ಪಠನೆ ಮಾಡಿ. ಇದು ಭಾಳ ಒಂದು ಸುಲಭವಾದ ಪರಿಹಾರ ಉಪಾಯ. ಹಾಗೆ ಗಣೇಶನ ಮಂತ್ರ ಪಠನೆ ಮಾಡಿ ಅಥವಾ ಈ ಗಣೇಶನ ಮೂಲ ಮಂತ್ರವಾದ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಇವೆಲ್ಲವೂ ಪ್ರಾರ್ಥನೆ ಮಾಡುವಂಥ ಮೂಲ ಮಂತ್ರಗಳು. ಇದನ್ನು ಬೇಕಾದ್ರೆ 108 ಬಾರಿ ಮಾಲೆ ಹಿಡ್ಕೊಂಡು ಲೆಕ್ಕ ಮಾಡಿಕೊಂಡು 108 ಜಪ ಮಾಡು ಸಹ ಈ ಬುಧನ ದೋಷ ಯಾರ್ಯಾರಿಗೆ ಹೇಳಿದ್ದೇನೆ ಅದರಿಂದ ಆ ದೋಷ ನಿವಾರಣೆ ಆಗುತ್ತೆ. ಇದಲ್ಲದೆ ಬುಧನಿಗೆ ಒಂದು ಪ್ರೀತ್ಯರ್ಥವಾಗಿ ಇನ್ನೂ ಅಧಿದೇವತೆಗಳು ನಾರಾಯಣ ಅಥವಾ ವಿಷ್ಣು ಅಂತ ಆಗುತ್ತೆ. ನಾರಾಯಣ ಅಥವಾ ವಿಷ್ಣು ಆತನು ಬುಧನ ಒಂದು ಪೂರ್ತಿ ನಿಯಂತ್ರಕವಾದ ಶಕ್ತಿಯನ್ನು ಪಡೆದಿರ್ತಾನೆ. ಹಾಗಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕ ಹೇಳ್ಬೋದು, ವಿಷ್ಣು ಸಹಸ್ರನಾಮ ಹೇಳ್ಬೋದು, ಅಥವಾ ವಿಷ್ಣುವಿನ ಅಷ್ಟೋತ್ತರ ಶತನಾಮ ಹೇಳ್ಬೋದು, ಕೃಷ್ಣನ ಅಷ್ಟೋತ್ತರ ಹೇಳ್ಬೋದು, ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಶ್ಲೋಕ, ನಾರಾಯಣನಿಗೆ ಸಂಬಂಧಪಟ್ಟ ಶ್ಲೋಕ, ಶ್ರೀನಿವಾಸ, ವೆಂಕಟೇಶ್ವರ, ರಂಗನಾಥ ಮುಂತಾದ ವಿಷ್ಣುವಿನ ಯಾವುದೇ ರೂಪವನ್ನು ಭಕ್ತಿ ಮಾಡಿ, ರಾಮನ ರೂಪವನ್ನು ಭಕ್ತಿ ಮಾಡ್ಬೋದು. ಇಂಥ ಒಂದು ಯಾವುದೇ ಶ್ಲೋಕನ ಹೇಳ್ಬೋದು. ಅಥವಾ ಕನಿಷ್ಠ ಪಕ್ಷ ಓಂ ನಮೋ ನಾರಾಯಣಾಯ ಈ ಮಂತ್ರ ಹೇಳ್ಬೋದು ಮೂಲ ಮಂತ್ರ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ. ಹೀಗಾಗಿ ವಿಷ್ಣುವಿನ ಯಾವುದೇ ಮೂಲವಂತನ್ನು ಹೇಳುವಂಥದ್ದು ಈ ಬುಧನ ಪ್ರೀತ್ಯರ್ಥವಾಗಿ, ಜೊತೆಗೆ ಬುಧನಿಂದ ಆದಂಥ ದೋಷಗಳು ಯಾರಿಗೂ ಅದರಿಗೆ ನಿವಾರಣೆ ಮಾಡಲಿಕ್ಕೆ ಇದು ಬಹಳ ಒಂದು ಸರಳವಾದ ಉಪಾಯ. ಹಾಗೆ ಗಣೇಶ ಮತ್ತು ವಿಷ್ಣು ನಾರಾಯಣನಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರನ ಶ್ಲೋಕವನ್ನು ಹೇಳ್ಬೋದು. ಯಾರಿಗೆ ಲಾಂಗ್ ಅಥವಾ ಉದ್ದವಾದ ಯಾವುದು ದೀರ್ಘವಾದ ಸ್ತೋತ್ರವನ್ನು ಹೇಳಲಿಕ್ಕೆ ಅವಕಾಶ ಇದೆ ಅದನ್ನು ಸಹ ನೀವು ಬೇಕಾದ್ರೆ ಹೇಳ್ಬೋದು. ಉದಾಹರಣೆಗೆ ವಿಷ್ಣು ಸಹಸ್ರನಾಮ ಸ್ವಲ್ಪ ದೀರ್ಘವಾಗಿರುತ್ತೆ, ಅದನ್ನು ಹೇಳುವಂಥ ನಿಮಗೆ ಭಕ್ತಿ ಆಸಕ್ತಿ ಎಲ್ಲ ಅದನ್ನು ಸಹ ಹೇಳ್ಕೊಬೋದು. ಹಾಗಾಗಿ ಬುಧನ ಪ್ರೀತ್ಯರ್ಥವಾಗಿ ಇವೆಲ್ಲ ಪರಿಹಾರ ಉಪಾಯ ಸರಳವಾಗಿದೆ, ಇದನ್ನು ಯಾರು ಮಾಡ್ಬೋದಾಗಿದೆ. ಇನ್ನು ಬುಧನಿಗೆ ಸಂಬಂಧಪಟ್ಟ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಜನಪ್ರಿಯ ಶ್ಲೋಕ ಆಗಲೇ ಅದನ್ನು ಆರಂಭದಲ್ಲಿ ಹೇಳಿದ್ದೇನೆ. ಅದು ಈ ರೀತಿ ಬರುತ್ತೆ, ಅದನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಪ್ರಿಯಾಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಎಂಬುದು ಸರಳವಾದ ಬುಧನ ಸಂಬಂಧಿತ ಶ್ಲೋಕ. ಪ್ರಿಯಾಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನೋದ ಇದನ್ನು 5 ಬಾರಿ ಕನಿಷ್ಠ 5 ಬಾರಿ ಹೇಳಿ. 5 ಅನ್ನೋದು ಬುಧನಿಗೆ ಒಂದು ಪ್ರೀತ್ಯರ್ಥವಾಗಿರುವಂಥ ಸಂಖ್ಯೆ. 5 ಸಂಖ್ಯೆ ಹಾಗೂ ಹಸಿರು ಬಣ್ಣ ಅನ್ನೋದು ಬುಧನಿಗೆ ಒಂದು ಸಂಖ್ಯೆ ಮತ್ತು ಬಣ್ಣಗಳಾಗಿರುತ್ತವೆ. ಹಾಗಾಗಿ ನೀವು ಇದನ್ನು ಪ್ರತಿದಿನ ಉತ್ತರಾಭಿಮುಖವಾಗಿಯೋ ಅಥವಾ ಪೂರ್ವಾಭಿಮುಖವಾಗಿ ಹೇಳುವಂಥದ್ದು 5 ಬಾರಿ ಈ ಒಂದು ಪ್ರಿಯಾಂಗೋ ಕಲಿಕಾ ಶ್ಯಾಮ ಮತ್ತು ಈ ಬುಧನ ಒಂದು ಶ್ಲೋಕವನ್ನು ಹೇಳುವಂಥದ್ದು. ಇನ್ನು ಬುಧನ ಪೀಡಾ ಪರಿಹಾರ ಸ್ತೋತ್ರ ಈ ರೀತಿ ಬರುತ್ತೆ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಇದು ಸರಳವಾದ ಒಂದು ಪೀಡಾ ಪರಿಹಾರ ಶ್ಲೋಕ. ಇದನ್ನು 5 ಬಾರಿ ರಿಪೀಟ್ ಮಾಡಿ ಹೇಳ್ಬೋದು. ಅಂದರೆ ನಿಮಗೆ ಈಗ ಯಾರಿಗೆ ವಿಷಮ ಸ್ಥಾನ ಸಂಬೋಧ ಅಂತ ಹೇಳ್ತೇವೆ, ಆ ವಿಷಮ ಸ್ಥಾನ ಉದಾಹರಣೆಗೆ ಮೇಷರಾಶಿಯವರಿಗೆ 5ರ ಸ್ಥಾನದಲ್ಲಿದ್ದರೆ ಅವರಿಗೆ ಆ ಪೀಡಾ ಒಂದು ಸ್ವಲ್ಪ ಕೊಡ್ತಾನೆ. ಹಾಗಾಗಿ ಪೀಡಾ ನಿವಾರಣೆಗೆ ಅಂತಾರಾಶಿಯವರು ಅಥವಾ ಎಲ್ಲರೂ ಇದನ್ನು ಪಠನೆ ಮಾಡ್ಬೋದಾಗಿದೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಬುಧನ ಪೀಡಾ ಪರಿಹಾರ ಶ್ಲೋಕ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ ಅನ್ನೋದು ಸರಳವಾದ ಈ ಪೀಡಾ ಪರಿಹಾರ ಶ್ಲೋಕ. ಇದನ್ನು 5 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಇವೆಲ್ಲವೂ ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ಆಯಿತು. ಇನ್ನು ಯಾರಿಗೆ ದಾನ ಮಾರ್ಗಗಳಲ್ಲಿ ಆಸಕ್ತಿ ಇದೆ ಅಂಥವರು ದಾನವಾಗಿ ಬುಧನಿಗೆ ಸಂಬಂಧಿತವಾದ ನವಗ್ರಹಗಳ ದಾನದಲ್ಲಿ ಹೆಸರು ಕಾಳು ಅನ್ನೋದು ಬುಧನಿಗೆ ಸಂಬಂಧಿತವಾದ ಧಾನ್ಯ. ಆ ಹೆಸರು ಕಾಳನ್ನಾಗಲಿ ಹೆಸರು ಬೇಳೆಯನ್ನಾಗಲಿ ಅಥವಾ ಹೆಸರು ಕಾಳು ಹೆಸರು ಬೇಳೆಯಿಂದ ಮಾಡಿದ ಯಾವುದೇ ರೀತಿಯ ಈ ಅನ್ನದಾನದ ಉತ್ಪನ್ನಗಳು, ಉದಾಹರಣೆಗೆ ಕಿಚಡಿ ಅಂತ ಪದಾರ್ಥಗಳು ಮಾಡ್ತಾರೆ, ಪೊಂಗಲ್ ಅಂತ ಮಾಡ್ತಾರೆ. ಈ ರೀತಿ ಆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಸೇರಿಸಿ ಮಾಡಿದ ಯಾವುದೇ ರೀತಿಯ ಖಾದ್ಯವನ್ನು ಅಲ್ಲಿ ಅನ್ನದಾನದ ರೂಪದಲ್ಲಿ ದಾನ ಕೊಡ್ಬೋದು. ಅಥವಾ ಅಂತಹ ಬೇಳೆ ಕಾಳುಗಳನ್ನು ಸಹ ನೀವು ದಾನವಾಗಿ ಕೊಡ್ಬೋದು. ಅನಾಥಾಶ್ರಮಗಳಿಗೆ, ವೃದ್ಧರಿಗೆ ಮುಂತಾದ ಅಥವಾ ಸೇವಾ ಸಂಸ್ಥೆಗಳಿಗೆ, ದೇವಾಲಯಗಳಿಗೆ ಕೊಡ್ಬೋದು. ಅಲ್ಲದೆ ಹಸಿರು ಬಣ್ಣದ ತರಕಾರಿಗಳನ್ನು, ಹಸಿರು ಸೊಪ್ಪು ತರಕಾರಿಗಳನ್ನು ಸಹ ದಾನವಾಗಿ ಕೊಡುವಂಥದ್ದು, ಶಾಖದಾನ ಅಂತ ಹೇಳಿದ್ರೆ ಅದನ್ನು ಮಾಡುವಂಥದ್ದು, ಹಸಿರು ಬಣ್ಣದ ಬಟ್ಟೆ ವಸ್ತ್ರಗಳನ್ನು ಕೊಡುವಂಥದ್ದು. ಇನ್ನು ಇದಲ್ಲದೆ ಯುವ ವರ್ಗಕ್ಕೆ ಬುಧ ಮತ್ತು ಮಂಗಳರು ಯುವ ವರ್ಗವನ್ನು ಸಂಕೇತ ಮಾಡುವಂಥ ಗ್ರಹಗಳಿದ್ದರೆ ಯುವ ವರ್ಗಕ್ಕೆ ವಿದ್ಯಾರ್ಥಿಗಳಿಗೆ ಅವಶ್ಯಕವಾದ ಈ ಲೇಖನ ಸಾಮಗ್ರಿ, ಸ್ಟೇಷನರಿ, ಬುಕ್ಸು ಇತ್ಯಾದಿಗಳನ್ನು, ಪಾಠ ಪುಸ್ತಕ ಇತ್ಯಾದಿಗಳನ್ನು ನೀವು ಅವರಿಗೆ ಯಾರಿಗೆ ಸ್ವಲ್ಪ ಅನಾನುಕೂಲತೆ ಇದೆ ಅದನ್ನು ಕೊಂಡುಕೊಳ್ಳಿಕ್ಕೆ ಅಥವಾ ಬಡ ವಿದ್ಯಾರ್ಥಿಗಳು ಅಂಥವರಿಗೆ ವಿದ್ಯಾಭ್ಯಾಸಕ್ಕೆ ಸಹ ಸಹಾಯ ಮಾಡುವಂಥದ್ದು. ಇದಲ್ಲದೆ ಇನ್ನು ಬುಧನು ಆತನು ನಪುಂಸಕ ಗ್ರಹವಾದ ಸಂಕೇತವಾಗಿರೋ ಕಾರಣ ತೃತೀಯ ಲಿಂಗಿಗಳಿಗೆ ಸಹ ಬುಧನ ಪ್ರೀತ್ಯರ್ಥವಾಗಿ ಬುಧವಾರದಂದು ಯಾವುದೇ ರೀತಿಯ ಹಣವನ್ನು, ಕೊಡುಗೆಯನ್ನು, ವಸ್ತುವನ್ನು ಕೊಡ್ಬೋದಾಗಿದೆ. ತೃತೀಯ ಲಿಂಗಿಗಳಿಂದ ಆಶೀರ್ವಾದ ಪಡೆದು ಸಹ ಬುಧನ ಒಂದು ಪ್ರೀತ್ಯರ್ಥವಾಗಿ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳಿದಂಥ ನಿಮಗೆ ಭಕ್ತಿ ಮಾರ್ಗನೋ, ಧರ್ಮ ಮಾರ್ಗನೋ, ದಾನ ಮಾರ್ಗನೋ ಅಥವಾ ದಾನದ ಮೂಲಕನೋ ನೀವು ಬುಧನಿಂದ ಆಗುವಂಥ ದೋಷವನ್ನು ಕಳೆದುಕೊಳ್ಳಬಹುದು. ಯಾವುದೇ ರೀತಿಯ ಆತಂಕ, ಭಯ ಪಡಬೇಕಾಗಿಲ್ಲ. ಬುಧನ ಈ ಸಿಂಹ ಗೋಚಾರವು ಎಲ್ಲ 12 ರಾಶಿಗಳಿಗೂ ಉತ್ತಮ ಫಲವನ್ನು ಕೊಡುವಂತಾಗಲಿ. ಈ ವಾಹಿನಿನ ತಾವೆಲ್ಲರೂ ನಿರಂತರ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.